ಹೊರಗಿನ ಆಂತರಿಕ ಚಟುವಟಿಕೆ ಕಡೆ ಗಮನ ಕೊಡದೆ ದೇಹ ಮತ್ತು ಮನಸ್ಸನ್ನ ಅಭ್ಯಾಸದ ಕಡೆಗೆ ತನ್ನಿ. ಯಾವುದೇ ಕಾರಣಕ್ಕೂ ನಿಮ್ಮ ಬೆನ್ನುಗಳನ್ನು, ನಿಮ್ಮ ಶೋಲ್ಡರ್ನ ಟೈಟಾಗಿ ಹಿಡಿಯೋದು ಬೇಡ. ಸಹಜ ಉಸಿರಾಟ ನಡೆಸ್ತಾ ಇರಲಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡ್ತಾ ಬನ್ನಿ. ಮತ್ತೊಮ್ಮೆ, ಮಗದೊಮ್ಮೆ, ನಾರ್ಮಲ್ ಬ್ರೆತ್, ಸಹಜವಾದ ಉಸಿರಾಟ. ಅಭ್ಯಾಸದ ಮೊದಲು ನಿಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಮನಸ್ಸಿನಲ್ಲೇ ವಂದನೆ ಮಾಡಿಕೊಂಡು ಎರಡೂ ಹಸ್ತಗಳು ನಮಸ್ಕಾರ ಮುದ್ರ. 3 ಬಾರಿ ಓಂಕಾರದೊಂದಿಗೆ ಇಂದಿನ ಪ್ರಾರ್ಥನೆ. ಇನ್ಹೇಲ್, breathe in. ನಿಧಾನವಾಗಿ ಮೇಲೆ ಬರ್ತಾ ಎರಡೂ ಹಸ್ತಗಳನ್ನ ಪರಸ್ಪರ ಉಜ್ಜಿ, ಬಿಸಿಯಾದ ಹಸ್ತವನ್ನ ಕಣ್ಣಿನ ಮೇಲೆ ಸ್ಪರ್ಶ ಮಾಡುತ್ತಾ ಎರಡು ಕೈಗಳನ್ನ ಮುಂದೆ ತಂದು ಕರದರ್ಶನ ಮಾಡಿ. ಈಗ ಮೊದಲಿಗೆ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮದಿಂದ ಸ್ಟಾರ್ಟ್ ಮಾಡೋಣ. ಸೂಕ್ಷ್ಮ ವ್ಯಾಯಾಮ, ಹಸ್ತಗಳಿಗೆ ನಿಮ್ಮ ಮೂಮೆಂಟ್ಸ್ ಕೊಡ್ತಾ ಹೋಗಿ. ನಿಮ್ಮ ಕೈ ಬೆರಳುಗಳಿಗೆ ಮೂಮೆಂಟ್ಸ್. Inhale, exhale, inhale, exhale. Now ಎರಡು ಹಸ್ತಗಳು ಆದಿ ಮುದ್ರಾ ರೊಟೇಟ್ ಮಾಡ್ತಾ ಹೋಗಿ. Breathe in, inhale off, exhale off. Inhale, exhale, inhale, exhale. Now palm straight. Breathe in, breathe out, breathe in, breathe out, breathe in, breathe out. Now both hands shoulder level straight. Inhale, exhale, inhale, exhale. ಹಾಗೆ ಕೈಗಳನ್ನ ನಿಮ್ಮ ತೊಡೆನ ಟಚ್ ಮಾಡಿ ನಿಧಾನವಾಗಿ ರೊಟೇಟ್ ಮಾಡ್ತಾ ಬನ್ನಿ. ಯಾರಿಗೆ ಸ್ಪಾಂಡಲೈಸಿಸ್ ಪ್ರಾಬ್ಲಮ್ ಇದೆಯೋ ಈ ಅಭ್ಯಾಸವನ್ನು ನಿಧಾನ ಗತಿಯಲ್ಲಿ ಮಾಡುವುದರಿಂದ ಸ್ಪಾಂಡಲೈಸಿಸ್ ನಿವಾರಣೆ ಆಗ್ತಾ ಬರುತ್ತೆ.
ಉಸಿರಾಟ ಆಫ್ ಇನ್ಹಲೇಷನ್ ಇರಬೇಕು, ಆಫ್ ಎಕ್ಸಲೇಷನ್. ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಮಾಡೋದ್ರಿಂದ ನಿಮ್ಮನ್ನೆಲ್ಲ ನರನಾಡಿಗಳು ಆಕ್ಟಿವ್ ಆಗುತ್ತೆ. ಶೋಲ್ಡರ್ ಲೆವೆಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ, ನಿಮ್ಗೆ ಏನೂ ಪ್ರಾಬ್ಲಮ್ ಇರಲ್ಲ. ಆದ್ರೂ ಕೆಲವ್ರಿಗೆ ನೆಕ್ ಪೇನ್ ಬರ್ತಾ ಇರುತ್ತೆ. ಏನಕ್ಕೆ ನೆಕ್ ಪೇನ್ ಬರುತ್ತೆ? ಸ್ಟ್ರೆಸ್ ಇರೋದ್ರಿಂದ ನಿಮ್ಗೆ ನೆಕ್ ಪೇನ್ ಬರ್ತಾ ಇರುತ್ತೆ. ಆ ಒಂದು ಸ್ಟ್ರೆಸ್ ಸಮೇತ ಈ ಒಂದು ಅಭ್ಯಾಸದಿಂದ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಎರಡು ಮೊಣಕೈ ಜಾಯಿನ್ ಮಾಡಿ, ರೊಟೇಟ್ ಮಾಡಿ. 1 2 3 4 ರಿವರ್ಸ್. 4 3 2 1. ಹಾಗೆ ಎಡಗೈನ ಆದಿ ಮುದ್ರೆ ತಗೊಂಡು ಲಾಕ್ ಮಾಡ್ತಾ ಇನ್ಹೇಲ್, ಎಕ್ಸೇಲ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ಹಾಗೆ ಇವಾಗ ಆಸನ ಮಾಡಿ, ಆಸನದಲ್ಲಿ ಇರಿ. ಇನ್ಹೇಲ್, ಎಕ್ಸೇಲ್, ರೈಟ್, ಆಸನದಲ್ಲಿ ಇರಿ. ದೃಷ್ಟಿ ನೇರ ಇರಿ. ಸೆಂಟರ್, ಲೆಫ್ಟ್, ಸೆಂಟರ್. ಹಾಗೆ ನಿಧಾನವಾಗಿ ಕೈ ನಿಧಾನವಾಗಿ ಕೆಳಗಡೆ ಇಳಿಸಿ. ಈಗ ಗ್ರೀವ ಸಂಧಿ ಚಾಲನ ಮಾಡೋಣ. ಗ್ರೀವ ಸಂಧಿ ಚಾಲನ ಸ್ಟ್ರೆಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಯಾರಿಗೆ ಥೈರಾಯ್ಡ್ ಇರುತ್ತೆ ಅವ್ರಿಗೆ ತುಂಬಾ ಒಳ್ಳೆಯದು. ಕುತ್ತಿಗೆ ಭಾಗಕ್ಕೆ ಒಂದು ಬಲ ಬರುತ್ತೆ. ಕೆಲವರಿಗೆ ಕುತ್ತಿಗೆಯಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಅಂದ್ರೆ ಚಿನ್ ಇರುತ್ತೆ, ಎಕ್ಸ್ಟ್ರಾ ಚಿನ್ಸ್ ಇರುತ್ತೆ, ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಬ್ರೀತ್ ಇನ್, ಬ್ರೀತ್ ಔಟ್, ನೆಕ್ ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, center, left, center, up, center, down, center, up, center, down, center. Now right ears, right side. Exhalation. Don't lift your shoulder. ನಿಮ್ಮ ಶೋಲ್ಡರ್ನ ಎತ್ತಬೇಡಿ. ನಿಮ್ಮ ಕಿವಿನ ಶೋಲ್ಡರ್ನ ಮುಟ್ಟಿಸುವ ಪ್ರಯತ್ನ ಮಾಡಿ. ಸೆಂಟರ್. Inhale, exhale, left, center. ನಿಧಾನವಾಗಿ ರೊಟೇಟ್ ಮಾಡ್ತಾ ಬನ್ನಿ. ಉಸಿರಾಟದ ಜೊತೆಗೆ ರೊಟೇಟ್ ಮಾಡಿ. ನಿಧಾನವಾಗಿ ಆಫ್ ಇನ್ಹಲೇಷನ್, ಆಫ್ ಎಕ್ಸಲೇಷನ್. ಹಾಗೆ ಇವಾಗ ಅಪೋಸಿಟ್ ಸೈಡ್ ಮಾಡಿ. ಎಡದಿಂದ ಬಲಕ್ಕೆ ಮಾಡ್ತಾ ಬನ್ನಿ. ನಿಧಾನವಾಗಿ, ಎಷ್ಟು ನಿಧಾನವಾಗಿ ನೀವು ಉಸಿರಾಟದೊಂದಿಗೆ ಮಾಡ್ತಿರೋ ಅಷ್ಟು ನೆಕ್ ಪೇನ್ ಕಮ್ಮಿ ಆಗ್ತಾ ಬರುತ್ತೆ. ಅಷ್ಟೇ ಒಂದು ಇಮ್ಯುನಿಟಿ ಪವರ್, ಯಾವಾಗ ವಿಶುದ್ಧ ಚಕ್ರ ಆಕ್ಟಿವ್ ಆಗುತ್ತೋ ಆಟೋಮೆಟಿಕ್ ಆಗಿ ನಮಗೆ ಇಮ್ಯುನಿಟಿ ಪವರ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಸೆಂಟರ್, ರಿಲ್ಯಾಕ್ಸ್. ಕಣ್ಣು ಮುಚ್ಚಿರ್ಲಿ, ರಿಲ್ಯಾಕ್ಸ್ ಮಾಡಿ. ಕಣ್ಬಿಡಿ. ಸ್ಟ್ಯಾಂಡ್. ರೈಟ್ ಲೆಗ್ ಫ್ರಂಟ್ ಇಟ್ಟು ನಿಂತ್ಕೊಳ್ಳಿ. ಜಾಗಿಂಗ್ ಬೆಳಗ್ಗೆ ಮಾಡಿದ್ದೀರಾ. ಒಂದು ಎಲ್ಲ 3-4 ಸಲ ಮಾಡ್ತಾ ಹೋಗೋಣ. ಯಾಕಂದ್ರೆ ನಿಮ್ಗೆ ಯಾವ್ದೇ ಆದ್ಮೇಲೆ ಯಾವ್ದು ಅಂತ ಅಭ್ಯಾಸ ಗೊತ್ತಾಗ್ಲಿ ಅಂತ. ಎರಡು ಹಸ್ತಗಳು ಆದಿ ಮುದ್ರೆ ತಗೊಂಡು ಕೈ ಕೆಳಗಡೆ ಬಿಟ್ಟು ಜಾಗಿಂಗ್ ಮಾಡಿ. ಜಾಗಿಂಗ್. ಬೆರಳ ಮೇಲೆ ಪ್ರಕಾರ 1 2 3 4 5. ಪ್ರಕಾರ 2 1 2 3 4 5. ಪ್ರಕಾರ 3 1 2 3 4 5. ಗಮನಿಸಿ, 3 ಜಾಗಿಂಗ್ ಮಾಡಿದ್ವಿ. ಪ್ರಕಾರ 4 ಸಿಟ್ಟಿಂಗ್ ಪೊಸಿಷನ್, ಬ್ರೀಥಿಂಗ್. ಇದನ್ನ ಉತ್ಕಟಾಸನ ಮೂವ್ಮೆಂಟ್ಸ್ ಅಂತಾರೆ. ಇನ್ಹೇಲ್, exhale. Inhale, sit. Inhale up, exhale, sit. Inhale up, down, center. Now prakara 5 Hanuma biter. Breathe in, breathe out, right. Try ಮಾಡಿ. Center, left, center, right, center, left, center, right, center, left, center. Prakara 6 both hands on hip. Anuma biter 2. Breathe in, breathe out, right.
ನೋಡಿ, ನೀ 90 ಡಿಗ್ರಿ ಇರಬೇಕು. ಯಾರು ನೀ 90 ಡಿಗ್ರಿ ಮಾಡೋ ಹಾಗೆ ನೀ ಪೇನ್ ಬಂದ್ಬಿಡುತ್ತೆ. 90 ಡಿಗ್ರಿ ಮಾಡ್ತಾ ಬನ್ನಿ, ನೀ ಪೇನ್ ಕಮ್ಮಿ ಆಗ್ತಾ ಬರುತ್ತೆ. ನೀ 90 ಡಿಗ್ರಿ ಕರೆಕ್ಟ್ ಆಗಿ ನಿಮ್ಮ ಫೀಟ್ ಲೆವೆಲ್ ಸ್ಟ್ರೈಟ್ ಇರಬೇಕು. ನಿಮ್ಮ ನೀ ಅಭ್ಯಾಸ ಮಾಡಿ ಬೆಂಡ್ ಮಾಡಿದಾಗ, ಅಭ್ಯಾಸವನ್ನ ನಾವು ಕರೆಕ್ಟ್ ಪೊಸಿಷನ್ ಮಾಡಿದಾಗ ನಮಗೆ ಆಸನದ ಒಂದು ಎಫೆಕ್ಟ್ ಸಿಗ್ತಾ ಬರುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಸೆಂಟರ್ ಯಾವ್ದಾಯ್ತು? 3 ಜಾಗಿಂಗ್ ಆಯ್ತು, 3 ಸಿಟ್ಟಿಂಗ್ ಆಯ್ತು. ಈಗ 3 ಸ್ಟ್ರೆಚಿಂಗ್. ನೆನ್ಪಿಟ್ಕೊಳ್ಳಿ, 3 ಸ್ಟ್ರೆಚಿಂಗು. ಇದು ನಮ್ಮ 7ನೇ ಅಭ್ಯಾಸ. ಇನ್ಹೇಲ್, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇದು ನಮಗೆ ಒಂದು ಉಸಿರಾಟ ಕ್ರಿಯೆನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾರಿಗೆ ಉಸಿರಾಟ ಪ್ರಾಬ್ಲಮ್ ಇರುತ್ತೆ, ಈ ಅಭ್ಯಾಸವನ್ನ ಉಸಿರಾಟದೊಂದಿಗೆ ಮಾಡಿದಾಗ ನಮಗೆ ಬ್ರೀತಿಂಗ್ ಒಂದು ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ, ದಮ್ಮು ಕೆಮ್ಮು ಕಮ್ಮಿ ಆಗ್ತಾ ಬರುತ್ತೆ. ಸೆಂಟರ್, ಬೋತ್ ಹ್ಯಾಂಡ್ ಶೋಲ್ಡರ್ ಲೆವೆಲ್. ಕೋನಾಸನ ಮೂವ್ಮೆಂಟ್ಸ್. ಕೋನಾಸನದಲ್ಲಿ ಗಮನಿಸಿ, ಕಾಲಿನ ಅಂತರ ಒಂದು 2 ಅಡಿ ಇದ್ರೆ ನಿಮ್ಗೆ ಅದು ಸ್ಟ್ರೆಚಿಂಗ್ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಇಟ್ಕೊಂಡ್ರೆ ನಿಮ್ಗೆ ಅದು ಸ್ಟ್ರೆಚಿಂಗ್ ಆಗಲ್ಲ, ಸ್ವಲ್ಪ ಸೈಡ್ ಪೇನ್ ಬಂದಂಗಾಗುತ್ತೆ. ಇನ್ಹೇಲ್, ಎಕ್ಸೇಲ್ ರೈಟ್, ಎಕ್ಸಲೇಷನ್ ರೈಟ್, ಸೆಂಟರ್, ಲೆಫ್ಟ್. ಮುರಳಿಜಿ, ಎಲ್ಲ ಅಭ್ಯಾಸನ ನೀವು ಲೆಫ್ಟ್ ಕಡೆಯಿಂದ ಮಾಡ್ತಾ ಇದ್ರೆ ರೈಟ್ ಇಂದ ಮಾಡ್ತಾ ಬನ್ನಿ. ಸೆಂಟರ್, ಲೆಫ್ಟ್, ಸೆಂಟರ್. ನೀವು ಕೈ ನೋಡಿ, ಫುಲ್ಲು ಕೈ ಕಿವಿ ಮೇಲೆ ಹೋಗ್ಬೇಕು. ಮುರಳಿಜಿ ಗಮನಿಸಿ ಮಾಡಿ. ಹಾ, ಹಾಗೆ. ಕರೆಕ್ಟ್ ಕರೆಕ್ಟ್. ಸೆಂಟರ್. ಇವಾಗ ನಮ್ದು ಎಷ್ಟನೇದು? ಇವಾಗ 9ನೇದು ಕ್ರಾಸ್ ಬೆಂಡಿಂಗ್. ಬ್ರೀತ್ ಇನ್, ಬ್ರೀತ್ ಔಟ್. ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ಈಗ ಫಾಸ್ಟ್ ಅಪ್ ಮಾಡಿ ನೋಡೋಣ. ಫಾಸ್ಟ್ ಅಪ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಹಾ, ನಿಮ್ಮ ಅಂಗೈನ ನೆಲ ಕೊತ್ತಿರ್ಬೇಕು, ನಿಮ್ಮ ನೀ ಸ್ಟ್ರೈಟ್ ಇರಬೇಕು. ಗಮನಿಸ್ತಾ ಮಾಡಿ. ಸೂಪರ್ ಗಣೇಶ್ ಜಿ, ಮಾಡಿ ಹಾಗೆ ಅಭ್ಯಾಸ ಮಾಡಿ. ಸೆಂಟರ್, ಸೆಂಟರ್, ಸೆಂಟರ್. ಈಗ ನಮ್ದು 10ನೇ ಅಭ್ಯಾಸ. ಇವಾಗ ನಮ್ದು ಫಸ್ಟ್ 3 ಯಾವ್ದಾಯ್ತು? ಜಾಗಿಂಗ್ ಆಯ್ತು, 3 ಸಿಟ್ಟಿಂಗ್ ಆಯ್ತು, 3 ಸ್ಟ್ರೆಚಿಂಗ್ ಆಯ್ತು. ಈಗ ನಾವು ಜಂಪಿಂಗಿಗೆ ಹೋಗೋಣ. ಜಂಪಿಂಗ್ ಮತ್ತೆ ನಮಗೆ ಟ್ವಿಸ್ಟಿಂಗ್ ಇವೆರಡು ಬರುತ್ತೆ ಇದರಲ್ಲಿ. ಜಂಪಿಂಗ್ ಅಲ್ಲಿ ಫಸ್ಟ್ ನಾವು ಪಾದ ಹಸ್ತಾಸನ ಮೂವ್ಮೆಂಟ್ಸ್ ಕೊಡ್ಬೇಕಾಗುತ್ತೆ. 2 ಕಾಲಿಗೆ ಅಂತರ ಸ್ವಲ್ಪ ದೂರ ಇದೆ. ಉಸಿರು ತಗೊಳ್ತಾ 2 ಹಸ್ತಗಳು ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಬ್ರೀತ್ ಇನ್ ಅಪ್. ಈಗ 2 ಹಸ್ತಗಳು ಶೋಲ್ಡರ್ ಲೆವೆಲ್ ಆಗಿ. ಈಗ ಫಸ್ಟ್ ಸೆಟ್ ನಾವು 4 ಕೌಂಟ್ಸ್ ಮಾಡೋಣ. 1, ಡೌನ್, ಹ್ಯಾಂಡ್ಸ್ ಡೌನ್. 1, 2, 3, 4. 1, 2, 3, 4. ಈಗ ಫಾಸ್ಟ್ ಆಗಿ ಮಾಡೋಣ. 1 2 1 2. ನಿಮ್ಮ ಬಾಡಿ ಕೆಪಾಸಿಟಿ ಎಷ್ಟು ಸಾಧ್ಯನೋ ಅಷ್ಟು ಉಸಿರಾಟದೊಂದಿಗೆ ಮಾಡಿಬಿಡಿ. ನಾವು ಹಿಂದೆ ಸ್ಕೂಲ್ಗಳಲ್ಲಿ ಇವೆಲ್ಲ ಮಾಡಿದ್ದೀವಿ ಅಲ್ವಾ? ಸೆಂಟರ್, ಸೆಂಟರ್, ಲಾಸ್ಟ್ ಟ್ವಿಸ್ಟಿಂಗ್. ಟ್ವಿಸ್ಟಿಂಗ್. ರೈಟ್ ಹ್ಯಾಂಡ್ ನೋಡಿ, ಗಮನಿಸಿ ಮಿಸ್ಲು. ರೈಟ್ ಹ್ಯಾಂಡು ಬಲಗಡೆ ಬಂದಾಗ ನಿಮ್ಮ ದೃಷ್ಟಿ ಎಡಕ್ಕೆ ಹೋಗ್ಬೇಕು. ಅಬ್ಸರ್ವ್ ಮಾಡ್ತಾ ಮಾಡಿ. ನೋಡಿ, ಬಲಗಡೆ ಕೈ, ಎಡಗಡೆ ದೃಷ್ಟಿ, ಎಡಗಡೆ ಹಸ್ತ, ಬಲಗಡೆ ದೃಷ್ಟಿ. ನಿಮ್ಮ ಬಾಡಿ ಫುಲ್ ಸ್ಪ್ರಿಂಗ್ ತರ ತಿರ್ಬೇಕು. ಅದಕ್ಕೆ ಇದನ್ನ ಟ್ವಿಸ್ಟಿಂಗ್ ಅಂತಾರೆ. ಈ ಟ್ವಿಸ್ಟಿಂಗ್ ಅಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ನಿಮ್ಮ ಕಿಡ್ನಿಗೆ ಒಳ್ಳೆಯದು, ಸೈಡ್ಸ್ ಕಮ್ಮಿ ಆಗ್ತಾ ಬರುತ್ತೆ, ಸೈಡ್ಸ್ಗೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಆಗ್ತಾ ಬರುತ್ತೆ. ಅಭ್ಯಾಸ ರೈಟ್ ಹ್ಯಾಂಡ್, ಲೆಫ್ಟ್ ಫೇಸ್ ಇದೆ. ಲೆಫ್ಟ್ ಸೈಡ್ ಕೈ ಬಂದಾಗ ನಿಮ್ಮ ಫೇಸು ರೈಟ್ ಸೈಡ್ ಇರಬೇಕು. ಹಾ, ಆ ತರ ಮಾಡ್ತಾ ಹೋಗ್ಬೇಕು. ಸ್ಲೋ ಜಾಗಿಂಗ್ ಮಾಡಿ. 12 ಅಭ್ಯಾಸವಾಯ್ತು. ಮುಖಧಾವತಿ. ಇನ್ಹೇಲ್ ನೋಸ್, exhale mouth. Inhale nose, exhale mouth. Inhale nose, exhale mouth. Relax. Relax ಮಾಡಿ. ಮೊಬೈಲ್ ಸೂರ್ಯ ನಮಸ್ಕಾರ ಮಾಡೋಣ. 1 ರೌಂಡು. ಮ್ಯಾಟ್ ಫ್ರಂಟ್ ಅಲ್ಲಿ ನಿಂತ್ಕೊಳ್ಳೋಣ. ನಮಸ್ಕಾರ ಸ್ಥಿತಿ. ಊರ್ಧ್ವ ಹಸ್ತಾಸನ,
ಒಂದು 5 ಸಲ ಮಾಡೋಣ ಸಾಕು. ನೆನೆ ಒಂದು ರೌಂಡ್ ಮಾಡಿದೀವಿ, ಬೆಳಗ್ಗೆ ಸಮೇತ ಅಭ್ಯಾಸ ಮಾಡಿರೋದ್ರಿಂದ ಒಂದು 5 ಸಲ ಮಾಡೋಣ. ಪಾದ ಹಸ್ತಾಸನ, ಟ್ರೈ ಟು ಪಂಪ್ ಡೌನ್, ಟ್ರೈ ಟು ಟಚ್ forehead to knee. ಅಶ್ವ ಸಂಚಲನಾಸನ, ದಕ್ಷಿಣ ಅಶ್ವ ಸಂಚಲನಾಸನ. ನೋಡಿ ಅಭ್ಯಾಸ. ಮುರುಳಿಜಿ ರೈಟ್ ಲೆಗ್ ಫ್ರಂಟ್ ಇಡಿ, ಲೆಫ್ಟ್ ಇಟ್ಟಿದ್ದೀರಾ, ರೈಟ್ ಲೆಗ್ ಫ್ರಂಟ್. ಹೌದು. ಫಸ್ಟ್ ಅಭ್ಯಾಸನ ನಾವು ದಕ್ಷಿಣದಿಂದನೇ ಮಾಡಬೇಕು. ಪರ್ವತಾಸನ, ಅಷ್ಟಾಂಗ, ನೀ ಡೌನ್, ಚೆಸ್ಟ್ ಡೌನ್. ಪರ್ಫೆಕ್ಟ್ ಆಗಿ ಮಾಡ್ತಾ ಬನ್ನಿ. ಸ್ಟಮಕ್ ಅಪ್ ಇರಬೇಕು ಅಷ್ಟಾಂಗದಲ್ಲಿ. ಬ್ರೀತ್ ಕಂಪ್ಲೀಟ್, ಬ್ರೀತ್ ಔಟ್. ಭುಜಂಗಾಸನ. ಭುಜಂಗಾಸನದಲ್ಲಿ ನಮ್ಮ 3 ಚಕ್ರಗಳು ಆಕ್ಟಿವ್ ಆಗ್ತಾ ಬರುತ್ತೆ. ವಿಶುದ್ಧ ಚಕ್ರ, ಸ್ವಾಧಿಷ್ಠಾನ ಚಕ್ರ ಮತ್ತೆ ಮೂಲಾಧಾರ ಚಕ್ರ. ಪರ್ವತಾಸನ. ಯಾರು ಮಾಡ್ತಾ ಇರೋದು? ಹೌದು, ಮ್ಯೂಟು ಪ್ಲೀಸ್. ಯಾರು ಟಚ್ ಮಾಡಬೇಡಿ ದಯವಿಟ್ಟು. ಅಶ್ವ ಸಂಚಲನಾಸನ, ಪರ್ವತಾಸನ, ಪಾದಹಸ್ತಾಸನ, ಭುಜಂಗಾಸನ, ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ. ಸೆಕೆಂಡ್ ಟೈಮ್ ಪ್ರಣಾಮಾಸನ. ದಯವಿಟ್ಟು ಮ್ಯೂಟ್ ಮುಟ್ಬೇಡಿ. ನೀವು ಪಿನ್ ಮಾಡೋದಿದ್ರೆ ಮ್ಯೂಟ್ ಪಕ್ಕ ಒಂದು ಪಿನ್ ಇದೆ, ಆ ಪಿನ್ ಪಾಯಿಂಟ್ ಮಾಡಿ ನಾವು ಫುಲ್ ಕಂಪ್ಲೀಟ್ ಆಗಿ ಕಾಣಿಸ್ತೀವಿ. ಏನಾಗ್ತಿದೆ ನಿಮಗೆ ಬೇಕಂದ್ರೆ ಯಾರು ಮಾಡ್ತಾ ಇಲ್ಲ. ನೀವು ಪಿನ್ ಮಾಡೋದು ಗೊತ್ತಾಗ್ತದೆ. ನಮಗೆ ಮ್ಯೂಟ್ ಆಪ್ಷನ್ ಪ್ರೆಸ್ ಮಾಡ್ತಾ ಇದ್ದೀರಾ, ಮ್ಯೂಟ್ ಆಪ್ಷನ್ ಪ್ರೆಸ್ ಮಾಡಿಬಿಡಿ ದಯವಿಟ್ಟು. ಪಿನ್ ಆಪ್ಷನ್ ಸೆಂಟ್ರಲ್ ಆಪ್ಷನ್ ಪ್ರೆಸ್ ಮಾಡಿ. ಊರ್ಧ್ವ ಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವ ಸಂಚಲನಾಸನ, ಪರ್ವತಾಸನ, ಅಷ್ಟಾಂಗ, ನೀ ಡೌನ್, ಚೆಸ್ಟ್ ಡೌನ್. ಇಫ್ ಯು ಏಬಲ್ ಟು ಬ್ರೀತ್ ಹೋಲ್ಡ್ or else breathe normal. ನಿಮ್ಮ ಕೈಯಲ್ಲಿ ಉಸಿರು ಹೋಲ್ಡ್ ಮಾಡೋಕ್ಕಾದ್ರೆ ಮಾತ್ರ ಹೋಲ್ಡ್ ಮಾಡಿ, ಇಲ್ಲ ಅಂದ್ರೆ ಸಹಜವಾಗಿ ಉಸಿರಾಟ ಮಾಡಿ. ಭುಜಂಗಾಸನ, ಪರ್ವತಾಸನ, ಅಶ್ವ ಸಂಚಲನಾಸನ. ನೋಡಿ, ನಾವು ಲೆಫ್ಟ್ ಸೈಡ್ ಅಶ್ವ ಸಂಚಲನಾಸನ ಮಾಡಿದಾಗ ನಮ್ಮ ಎಡಗಡೆ ಎಲ್ಲ ನರ್ವ್ ಸಿಸ್ಟಮ್ಸ್ ಆಕ್ಟಿವ್ ಆಗ್ತಾ ಬರುತ್ತೆ. ಲೆಫ್ಟ್ ಸೈಡ್ ಅಶ್ವ ಸಂಚಲನಾಸನ ಕರೆಕ್ಟ್ ಆಗಿ ಮಾಡಿದ್ರೆ ಹೆಣ್ಮಕ್ಳಿಗೆ ಯುಟ್ರಸ್ಗೆ ತುಂಬಾ ಒಳ್ಳೆಯದು. ಪಾದಹಸ್ತಾಸನ, ಅದಕ್ಕೆ ನಾವು ಸೂರ್ಯ ನಮಸ್ಕಾರವನ್ನ ಕಂಪ್ಲೀಟ್ ನಮ್ಮ ದೇಹದ ಯಾವುದೇ ರೋಗ ಇರಲಿ ಅದನ್ನ ಕ್ಯೂರ್ ಮಾಡುತ್ತೆ ಸೂರ್ಯ ನಮಸ್ಕಾರ ಅಂತ ಹೇಳೋದು. ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ. ನಾವೀಗ ಇಂಗ್ಲಿಷ್ ಅಲ್ಲಿ ಹೆಸರುಗಳು ಏನೇನು ಬರುತ್ತೆ ಆಸನಗಳಿಗೆ ಗಮನಿಸ್ತಾ ಮಾಡೋಣ. ಬ್ಯಾಕ್ವರ್ಡ್ ಬೆಂಡ್, ಊರ್ಧ್ವ ಹಸ್ತಾಸನ. ಫಾರ್ವರ್ಡ್ ಬೆಂಡ್, ದಕ್ಷಿಣ ಅಶ್ವ ಸಂಚಲನಾಸನಕ್ಕೆ ರನ್ನರ್ ಅಪ್ ಪೋಸ್. ಮೌಂಟೇನ್, ಪರ್ವತಾಸನ ಮೌಂಟೇನ್. ಅಷ್ಟಾಂಗ, ಕೋಬ್ರಾ ಭುಜಂಗಾಸನ. ಮೌಂಟೇನ್, ಪರ್ವತಾಸನ. ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್. ರನ್ನರ್ ಅಪ್ ಪೋಸ್, ಅಶ್ವ ಸಂಚಲನಾಸನ, ವಾಮ ಅಶ್ವ ಸಂಚಲನಾಸನ. ಪಾದಹಸ್ತಾಸನ, ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ. This is the complete Surya Namaskara. ರಿಲ್ಯಾಕ್ಸ್ ಮಾಡಿ, ಸಾಕು ಸೂರ್ಯ ನಮಸ್ಕಾರ. ರಿಲ್ಯಾಕ್ಸ್.
ಈಗ ಆಸನಗಳ ಕಡೆ ಗಮನ ಕೊಡೋಣ. ನಿನ್ನೆ ಮನೆದು ಒಂದು ಕಂಟಿನ್ಯೂಸ್ ಆಗಿ ಒಂದು 3 ಕೌಂಟ್ಸ್ ಮಾಡೋಣ. ನೀವು ಕ್ಲಾಸ್ಗಳಲ್ಲಿ 10 ರಿಂದ 15 ಕೌಂಟ್ಸ್ ಮಾಡಬೇಕು. ನಾವಿವತ್ತು 3 ಕೌಂಟ್ಸ್ ಮಾಡೋಣ. ಮೊದಲಿಗೆ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು? ಸ್ಟ್ಯಾಂಡಿಂಗ್ ಪೊಸಿಷನ್ ತಾಡಾಸನದಿಂದ. ಇಂಗ್ಲಿಷ್ ಅಲ್ಲಿ ಇದನ್ನ ಪಾಮ್ ಟ್ರೀ ಪೋಸ್ ಅಂತ ಕರೀತಾರೆ. ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಸ್ಟ್ರೆಚ್ ಯುವರ್ ಬೋತ್ ಹ್ಯಾಂಡ್ಸ್, ಪಾಮ್ ಟ್ರೀ ಪೋಸ್. ಉತ್ತಿತ್ತ ತಾಡಾಸನ, ಉತ್ತಿತ್ತ ತಾಡಾಸನ. Balance your toes. Knee heels down. ಉತ್ಕಟಾಸನ. ಉತ್ಕಟಾಸನ ಪ್ರಣಾಮ್ ಪೊಸಿಷನ್. ಯಾರಿಗೆ ನೀ ಪೇನ್ ಇರುತ್ತೆ ಇದನ್ನ ಅಭ್ಯಾಸ ಮಾಡೋದ್ರಿಂದ ಸ್ವಲ್ಪ ನೀ ಪೇನ್ ಕಮ್ಮಿ ಆಗಿರುತ್ತೆ. ಇಂಜುರೀಸ್ ಆಗಿರೋರು, ನೀ ಇಂಜುರಿ ಆಗಿರೋರು ಮಾಡೋದು ಬೇಡ. ಸೆಂಟರ್ ಸೆಂಟರ್. ನಾವು ಉತ್ತಿತ್ತ ತಾಡಾಸನ. ಉತ್ತಿತ್ತ ತಾಡಾಸನ. ಬೋತ್ ಫೀಟ್ ಡಿಫ್ರೆಂಟ್. ಬ್ರೀತ್ ಇನ್, ಹ್ಯಾಂಡ್ಸ್ ಬ್ರೀತ್ ಔಟ್. ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ನಿಮ್ಮ ಒಂದು ಕರೆಕ್ಟ್ ಪೊಸಿಷನ್ ಅಲ್ಲಿ ಬಗ್ಬೇಕು. ಮುಂದೆ ಬಗ್ಗೋದು ಹಿಂದೆ ಬಗ್ಗೋದು ಮಾಡಬೇಡಿ. ಸ್ಟ್ರೈಟ್ ಲೈನ್, ಸ್ಟ್ರೈಟ್ ಲೈನ್ ಅಲ್ಲಿ ಬಗ್ದಾಗ ನಿಮ್ಮ ಸೈಡ್ಸ್ ನ ಗಮನಿಸ್ತಾ ಬನ್ನಿ. ಸೆಂಟರ್. ಇನ್ಹೇಲ್, ಎಕ್ಸೇಲ್, ಆಪೋಸಿಟ್ ಸೈಡ್. Center. Slowly release your hands. Slowly release. Relax. Start with next asana. Vrukshasana. Vrukshasana. Join your feet. Lift your right leg up. Rest on your left thigh. ಬಲಗಾಲನ ಎತ್ತಿ ನಿಮ್ಮ ಎಡ ತೊಡೆಯ ಮೇಲೆ ವಿಶ್ರಮಿಸಿ. ಎರಡು ಹಸ್ತಗಳು ನಮಸ್ಕಾರ ಮುದ್ರಾ. Concentrate one point. Concentrate. Concentrate one point. Center. Center. Slowly hands down, leg down. Now left. ಉಸಿರು ತಗೊಳ್ತಾ ಎರಡು ಹಸ್ತಗಳ ಮೇಲೆ ನಮಸ್ಕಾರ ಮುದ್ರಾ. ದೃಷ್ಟಿ ನೇರವಾಗಿ ಇರಲಿ. ಒಂದೇ ಕಡೆ ನಿಮ್ಮ ದೃಷ್ಟಿನ ಕೇಂದ್ರೀಕರಿಸಿ ನಿಧಾನವಾಗಿ ಕೈ ಮತ್ತೆ ಕಾಲೆರಡನ್ನ ಇಳಿಸ್ತಾ ಬನ್ನಿ. ಸೆಂಟರ್. ಈಗ ರೈಟ್ ಲೆಗ್ ನ ಪದ್ಮಾಸನ ತಗೊಳ್ಳಿ. ಪದ್ಮಾಸನ ಯಾರು ಸಾಧ್ಯವೋ ಅವ್ರು ಮಾಡಿ. ಇದನ್ನ ಧ್ರುವಾಸನ ಅಂತ ಕರೀತಾರೆ. ಧ್ರುವಾಸನ ನಮಸ್ಕಾರ ಪೊಸಿಷನ್ ಬೇಡ ಇವತ್ತು. ಪಾದಾಸನ, ಸಿಂಗಲ್ ಲೆಗ್ ಪಾದ ಹಸ್ತಾಸನ ಟ್ರೈ ಮಾಡೋಣ. ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಎಕ್ಸೇಲ್, ಎಕ್ಸೇಲ್, ಟ್ರೈ ಟು ಟಚ್ ಪಾಮ್ ಡೌನ್. ಸಾಧ್ಯವಾದಷ್ಟು ಪ್ರಯತ್ನ ಪಡಿ, ಪ್ರಯತ್ನ ಪಡಿ. ಹಣೆನ ಮಂಡಿ ಮುಟ್ಟಿಸುವ ಪ್ರಯತ್ನ. ಉಸಿರು ತಗೊಳ್ತಾ ಎರಡು ಹಸ್ತಗಳು ಮೇಲೆ. ಉಸಿರು ಬಿಟ್ಟ ನಿಧಾನವಾಗಿ ಕೈ ಮತ್ತೆ ಕಾಲನ್ನ ಇಳಿಸಿ. ನೋಡಿ, ಒಂದು ಆಸನದಲ್ಲಿ ನಾವು ಎಷ್ಟು ವೇರಿಯೇಷನ್ಸ್ ಮಾಡ್ಕೋಬಹುದು. ಲೆಫ್ಟ್ ಲೆಗ್ ಪದ್ಮಾಸನ. ಉಸಿರು ತಗೊಳ್ತಾ ಎರಡು ಹಸ್ತಗಳು ಮೇಲೆ. ಉಸಿರು ಬಿಡ್ತಾ 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 ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಅಂಗೈಯನ್ನ ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ಹಣೆಯನ್ನ ಮಂಡಿ ಮುಟ್ಟಿಸುವ ಪ್ರಯತ್ನ. ಮತ್ತೆ ಇನ್ಹೇಲ್ ಮಾಡ್ತಾ ಎರಡು ಹಸ್ತಗಳು ಮೇಲೆ. ಎರಡು ಹಸ್ತಗಳು ಮೇಲೆ. ನಿಧಾನವಾಗಿ ಕೈನ ಮತ್ತೆ ಕಾಲನ್ನ ಕೆಳಗಿಳಿಸಿ. ಏಕಪಾದ ಹಸ್ತಾಸನ. ಏಕಪಾದ ಸಿಂಗಲ್ ಲೆಗ್ ಅಲ್ಲಿ ನಾವು ಬೆಂಡ್ ಮಾಡಿರ್ತೀವಿ. ಈ ಎಲ್ಲ ಆಸನಗಳು ನಮಗೆ ಇವೆಲ್ಲ ಆಸನಗಳು ನಮಗೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ನಿಂತು ಮಾಡುವ ಎಲ್ಲ ಆಸನಗಳು. ನೆಕ್ಸ್ಟ್ ಆಸನ ಏಕಪಾದ ಧ್ರುವಾಸನ. ನೆಕ್ಸ್ಟ್ ಆಸನ ನಟರಾಜಾಸನ. ನಟರಾಜಾಸನ. ನೀವು ಸೈಡ್ ಕ್ರಾಸ್ ಮಾಡ್ಕೊಳ್ಳಿ. ಸೈಡ್ ಸೈಡ್ ಹಾ ನೋಡಿ, ಕರೆಕ್ಟ್ ಆಗಿ ಪೊಸಿಷನ್ ನೋಡ್ಕೊಳ್ಳಿ. ರೈಟ್ ಹ್ಯಾಂಡ್ ಅಪ್, ಲೆಫ್ಟ್ ಲೆಗ್ ಲಿಫ್ಟ್. ನಟರಾಜಾಸನ. ಇದನ್ನ ನಟವರಾಸನ ಅಂತ, ಗೌರ್ಮೆಂಟ್ ಎಕ್ಸಾಮ್ ಯಾರು ಬರೀತಿರೋ ಅವ್ರಿಗೆ ಇದನ್ನ ನಟವರಾಸನ ಅಂತ ಕರೀತಾರೆ. ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸಯಾಟಿಕಾ ಪ್ರಾಬ್ಲಮ್ ಇರೋರಿಗೆ ಕಮ್ಮಿ ಆಗ್ತಾ ಬರುತ್ತೆ ಇದು. ಸಯಾಟಿಕಾ ಪ್ರಾಬ್ಲಮ್ ಇರೋರು ಇದನ್ನ ಅಭ್ಯಾಸ ಮಾಡೋದ್ರಿಂದ ಸಯಾಟಿಕಾ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರುತ್ತೆ.
center. Now left hand, right leg. Left hand, right leg. Concentrate ಮಾಡಿ. Concentrate. Come on. Center. ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಈ ಆಸನಗಳು ಮಾಡುವುದು ಬಹಳ ಕಷ್ಟ. ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ ಮಾಡಕ್ಕಾಗುತ್ತೆ. ಅದಕ್ಕೆ ನಾನು ಒಂದು ಪಾಯಿಂಟ್ ನೋಡಿ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ. ಸೆಂಟರ್. ಹೆಸರು ಯಾವ್ದಿದು? ನಟರಾಜಾಸನ. ನೆಕ್ಸ್ಟ್ ಆಸನ ಗರುಡಾಸನ. ಗರುಡಾಸನಕ್ಕೆ ಇಂಗ್ಲಿಷ್ ಅಲ್ಲಿ ಈಗಲ್ ಪೋಸ್ ಅಂತಾರೆ. ನಿಮ್ಮ ರೈಟ್ ಲೆಗ್ ನ ಫೋಲ್ಡ್ ಮಾಡಿ, ಸೂಪರ್ ಮುರುಳಿದ್ರಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅದೇ ರೀತಿ ಫೋಲ್ಡ್ ಮಾಡಿ, ನೀ ಸ್ವಲ್ಪ ಬೆಂಡ್ ಮಾಡಿ, ಲೆಫ್ಟ್ ಲೆಗ್, ಲೆಫ್ಟ್ ಹ್ಯಾಂಡ್ ಫ್ರಂಟ್ ತಗೊಂಡು ಲಾಕ್ ಮಾಡಿ. ನಿಧಾನವಾಗಿ ಕೈ ಮತ್ತೆ ಕಾಲನ್ನ ಬಿಡಿಸಿ, ಕೈ ಮತ್ತೆ ಕಾಲು ಬಿಡಿಸ್ಕೊಂಡು ಮತ್ತೆ ನಿಮ್ಗೆ ಆಪೋಸಿಟ್ ಲೆಗ್, ಲೆಫ್ಟ್ ಲೆಗ್ ನ ಫ್ರಂಟ್ ಇಂದ ಫೋಲ್ಡ್ ಮಾಡಿ, ರೈಟ್ ಲೆಗ್ ನ ಮುಂದೆ ತಗೊಂಡು ಫೋಲ್ಡ್ ಮಾಡಿ. ನಮ್ಮ ಈ ಸಣ್ಣ ಕರಳು, ದೊಡ್ಡ ಕರಳಿಗೆ ತುಂಬಾ ಒಳ್ಳೆಯದು. ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ ಈ ಆಸನದಿಂದ. ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಏಕಾಗ್ರತೆ ಎಷ್ಟು ನಮಗೆ ಚೆನ್ನಾಗಾಗುತ್ತೆ, ಮೆಮೊರಿ ಪವರ್ ಚೆನ್ನಾಗಾಗ್ತಾ ಬರುತ್ತೆ. ಸೆಂಟರ್. ಸೆಂಟರ್. ನಿಧಾನ ಕೈ ಬಿಡಿಸಿ. ಈಗ ಎರಡು ಕಾಲುಗಳ ಅಂತರ 2.5 3 ಅಡಿ ಇರಲಿ. ರೈಟ್ ಫೀಟ್, ಮಧುಜಿ ಪ್ಲೀಸ್ ಡೋಂಟ್ ಪ್ರೆಸೆಂಟ್ ದ ಸ್ಕ್ರೀನ್. ರೈಟ್ ಫೀಟ್ ರೈಟ್ ಸೈಡ್ ತಗೊಳ್ಳಿ. ನೀ ಬೆಂಡ್ 90 ಡಿಗ್ರಿ, ಹನುಮ ಬೆಟ್ಟಕ್ಕೆ ಹೋಗಿ. ಹಾಗೆ ನಿಮ್ಮ ದೇಹವನ್ನ ಸಂಪೂರ್ಣ ಬಲಗಡೆ ತಿರುಗಿಸಿ, ಬಲಗಡೆ ತಿರುಗಿಸಿ. ಹಿಂದೆ ಎರಡೂ ಕೈಗಳನ್ನ ಲಾಕ್ ಮಾಡಿ. ಉಸಿರು ಹಿಂಗೆ ನೋಡಿ, ಫಸ್ಟ್ ನೋಡ್ಕೊಳ್ಳಿ. ಇದು ನಿಮ್ಗೆ ಯಾರು ಗೌರ್ಮೆಂಟ್ ಎಕ್ಸಾಮ್, ಯಾರು ICB ಎಕ್ಸಾಮ್ಸ್ ನ ಮುಂದಕ್ಕೆ ನೀವು ತಗೊಳಕ್ ಇಷ್ಟಪಡ್ತೀರಾ ಅವ್ರಿಗೆ ಈ ಆಸನ ಬರುತ್ತೆ. ಇನ್ಹೇಲ್, ಇನ್ಹೇಲ್, ಎಕ್ಸೇಲ್, ಎಕ್ಸೇಲ್, ಟ್ರೈ ಟು ಟಚ್ ಹೆಡ್ ಡೌನ್. ನೋಡಿ, ಪ್ರಯತ್ನ ಪಡಿ. ಯಾರು ಎಕ್ಸಾಮ್ ICB ಎಕ್ಸಾಮ್ ಬರೀತೀರೋ ಅವ್ರಿಗೆ ಈ ಆಸನ ಕೇಳ್ತಾರೆ. ಪ್ರಯತ್ನ ಪಡಿ, ಫೋರ್ಸ್ಫುಲ್ ಆಗಿ ಯಾರು ಮಾಡೋದು ಬೇಡ. ಇನ್ಹೇಲ್, ಸ್ಟ್ರೈಟ್, feet straight. Now left feet left side, knee bend 90 degree, turn fully left side your body. ಎಡಗಡೆ ಫುಲ್ ಕಂಪ್ಲೀಟ್ ತಿರ್ಕೊಳ್ಳಿ. ಉಸಿರು ತಗೊಳ್ತಾ ಹಿಂದೆ ತಗೊಳ್ಳಿ ಕೈನ. ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ಹಣೆ ಮತ್ತೆ ಕೈ ಭಾಗವನ್ನ ಮೇಲೆ ಎತ್ತುತ್ತಾ ಬನ್ನಿ. ಹಣೆನ ನೆಲಕ್ಕೆ ಮುಟ್ಟುವ ಪ್ರಯತ್ನ, ಕೈಗಳನ್ನ ಮೇಲೆ ಎತ್ತುವ ಪ್ರಯತ್ನ. ತಲೆನೋವಿರೋರಿಗೆ ಇದು ಅಭ್ಯಾಸ ಮಾಡೋದ್ರಿಂದ ಕೈ, ಮ್ಯಾಮ್ ಅದು ರೆಕಾರ್ಡ್ ಅಲ್ಲಿ ಇರುತ್ತೆ ಮ್ಯಾಮ್, ಪ್ಲೀಸ್ ಮಾಡಿ. ಪಾರ್ಶ್ವ ಉತ್ತಿತ್ತ ಕೋನಾಸನ. ಸೆಂಟರ್, ಬ್ರೀಥಿಂಗ್ ಸೆಂಟರ್. ಕೈ ನಿಧಾನವಾಗಿ ಬಿಡಿಸ್ತಾ ಬನ್ನಿ, ರಿಲ್ಯಾಕ್ಸ್ ಮಾಡಿ. ಇದು ನಮಗೆ ತಲೆನೋವು, ಯಾರಿಗೆ ತಲೆನೋವು ಇರುತ್ತೆ ಅವರು ಈ ಅಭ್ಯಾಸ ಮಾಡೋದ್ರಿಂದ ತಲೆನೋವು ಕಮ್ಮಿ ಆಗ್ತಾ ಬರುತ್ತೆ. ಮೈಗ್ರೇನ್ಗೆ ಸಾವಿರಾರು ಕಾರಣ ಇರುತ್ತೆ. 65 ತರ ಮೈಗ್ರೇನ್ ಬರುತ್ತಂತೆ. ಅದಕ್ಕೆ ತಲೆನೋವಿಗೆ ಕಾರಣನೇ ಇಲ್ಲ. ಸುಮ್ಮನೆ ಬಿಸಿಲಲ್ಲಿ ಓಡಾಡಿದ್ರೆ ಕೆಲವು ತಲೆನೋವು ಬರುತ್ತೆ, ಕೂತಿದ್ರು ತಲೆನೋವು ಬರುತ್ತೆ. ಈ ಒಂದು ಅಭ್ಯಾಸ ಮಾಡೋದ್ರಿಂದ ತಲೆನೋವು ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಆಸನ ಪ್ರಸಾರಿತ ಪಾದೋತ್ತನಾಸನ. ಈ ಒಂದು ಪ್ರಸಾರಿತ ಪಾದೋತ್ತನಾಸನ ಶೀರ್ಷಾಸನ ಯಾರಿಗೆ ಪ್ರಾಕ್ಟೀಸ್ ಮಾಡ್ತಿರೋ ಅವ್ರಿಗೆ ತುಂಬಾ ಒಳ್ಳೆಯದು. ಮತ್ತೆ PCOD ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು ಪ್ರಸಾರಿತ ಪಾದೋತ್ತನಾಸನ. ಎರಡು ಹಸ್ತಗಳನ್ನ ನಿಮ್ಮ ಸೊಂಟದ ಮೇಲೆ ತಗೊಂಡು ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ 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 ಹಣೆನ ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ಆಮೇಲೆ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಆಂಕಲ್ ಇಟ್ಕೊಳ್ಳಿ. ನಿಮ್ಮ ಪಾದಗಳನ್ನ, ಅದೇನದು ಆಂಕಲ್ ಅಂತಾರೆ, ಹಿಂಡಿನ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿ. ಉಸಿರಾಟ ಸಹಜ ಸ್ಥಿತಿ, ಉಸಿರಾಟ ಸಹಜವಾಗಿರಲಿ. ಇದು ಶೀರ್ಷಾಸನಕ್ಕೆ ಪ್ರಿಪ್ರೇಷನ್ ಹೌದು. ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತಾ ಬರುತ್ತೆ. ಯಾರಿಗೆ ನಮಗೆ ಒಂದು ರೀಪ್ರೊಡಕ್ಷನ್ ಸಿಸ್ಟಮ್, ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ಬೆನ್ನು ನೋವಿರೋರಿಗೆ ತುಂಬಾ ಒಳ್ಳೆಯ ಒಂದು ಆಸನ ಇದು. ಉಸಿರು ತಗೊಳ್ತಾ ತಲೆನ ಮೇಲೆ ಎತ್ತಿ, ನಿಧಾನವಾಗಿ ತಲೆ ಮೇಲೆ ಎತ್ತಿ, ಕಾಲು ಜೋಡಿಸಿ ವಿಶ್ರಾಂತಿ. ಪ್ರಸಾರಿತ ಪಾದೋತ್ತನಾಸನ ಅದು.
ಪಾದಹಸ್ತಾಸನ ನಾವು ನಾರ್ಮಲ್ ಆಗಿ ಪಾಮ್ನ ಕೆಳಗಡೆ ಊರಿ ಪಾದಹಸ್ತಾಸನ ನಾರ್ಮಲ್ ಆಗಿ ಮಾಡ್ತೀವಿ. ಈಗ ನಾವು ಮಾಡುವ ಆಸನ ಒಂದು ಅಡ್ವಾನ್ಸ್ ಪಾದಹಸ್ತಾಸನ. ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಬ್ರೀತ್ ಔಟ್. ಟ್ರೈ ಟು ಟಚ್ ಟೋಸ್. ನಿಮ್ಮ ಎಲ್ಬೋ ಬಂದು ಡಬ್ಲ್ಯೂ ಶೇಪ್ ಅಲ್ಲಿ ಇರಬೇಕು. ಬೆಂಡ್ ಮಾಡಿ ಎಲ್ಬೋನ, ಪಾದಾಸನ ನೋಡಿ ಗಮನಿಸಿ. ಅವ್ರು ಮಾಡ್ತಾ ಇರೋದು ಭೂಮಿ ಮಾಡ್ತಾ ಇರೋದು ಗಮನಿಸಿ. ಪಾದಾಸನ ಸ್ವಲ್ಪ ಬೆಂಡ್ ಮಾಡಿ ನಂತರ ಹಣೆಯನ್ನ ಮಂಡಿ ಮುಟ್ಟಿಸುವ ಪ್ರಯತ್ನ. ಈಗ ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಎಕ್ಸೇಲ್, ಹ್ಯಾಂಡ್ಸ್ ಡೌನ್. ಏನೇ ನಿಮಗೆ ಡೌಟ್ ಇದ್ರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ನಾನು ಅಲ್ಲೇ ಆನ್ಸರ್ ಕೊಡ್ತೀನಿ. ಇಲ್ಲ ಮೊನ್ನೆ ಡಿಸ್ಕನೆಕ್ಟ್ ಇದು ಮಹೇಶ್ವರಿ ಜಿ, ನಮ್ದು ನೆಟ್ ಚೆನ್ನಾಗಿದೆ, ನಿಮ್ಮ ನೆಟ್ ಇಲ್ಲ ಅನ್ಸುತ್ತೆ. ಇವತ್ತು ಫುಲ್ಲು ಕ್ಲಾರಿಟಿ ಇದೆ ಫೇಸ್ ಸಮೇತ. ನೆಕ್ಸ್ಟ್ ಆಸನ ಗೋರಕ್ಷಣಾಸನ. ಗೋರಕ್ಷಣಾಸನದಲ್ಲಿ ಕೂತ್ಕೊಳ್ಳಿ. ಗೋರಕ್ಷಣಾಸನದಲ್ಲಿ ನೋಡಿ, ನಿಮ್ಮ ಬ್ಯಾಲೆನ್ಸ್ ನಿಮ್ಮ ಟೋಸ್ ಅಲ್ಲಿ ಇರಲಿ. ಹೀಲ್ ಮೇಲೆ ಕುತ್ಕೋಬೇಕು. ಉಸಿರಾಟ ಸಹಜ ಸ್ಥಿತಿಯಲ್ಲಿ ಇರಲಿ. ಯಾರಿಗೆ ಕಾನ್ಸ್ಟಿಪೇಷನ್ ಇದೆ, ಯಾರಿಗೆ ಮಲಬದ್ಧತೆ ಇದೆ, ಈ ಆಸನ ಅಭ್ಯಾಸ ಮಾಡೋದ್ರಿಂದ ಮಲಬದ್ಧತೆ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಒಂದು ಪಾದಗಳಿಗೆ ಸ್ಟ್ರೆಂತ್ನೆಸ್ ಇದು. ಪಾಮ್ ಪ್ರೆಸ್ ಮಾಡಿ, ಜಂಪ್ ಮಾಡಿ. ಪರ್ವತಾಸನಕ್ಕೆ ಹೋಗಿ ಕೆಲವು ದಂಡಬೈಠ ಪ್ರಾಕ್ಟೀಸ್ ಮಾಡೋಣ. ಸ್ಲೋ ಆಗಿ ದಂಡಬೈಠ ಪ್ರಾಕ್ಟೀಸ್ ಮಾಡೋಣ. ವಿಶ್ರಾಂತಿ ಬೇಕಿದ್ರೆ ಟೈಪ್ ಮಾಡಿ, ವಿಶ್ರಾಂತಿ ಕೊಡ್ತೀನಿ. ಇಲ್ಲಾಂದ್ರೆ ಕಂಟಿನ್ಯೂಸ್ ಕ್ಲಾಸಸ್ ಹಂಗೆ ಹೋಗ್ತಾ ಇರುತ್ತೆ, ಯಾಕಂದ್ರೆ ನಾನು ಯಾವ ಫಾಸ್ಟ್ ಆಗಿ ಮಾಡ್ತಿಲ್ಲ. ಪರ್ವತಾಸನ, ವಿಶ್ರಾಮ ಸ್ಥಿತಿ. ಪರ್ವತಾಸನ. ಶ್ರೀಲಕ್ಷ್ಮೀಜಿ, ನಿಮಗೆ ಆದ್ರೆ ಮಾಡಿ, ಫೋರ್ಸ್ಫುಲ್ ಆಗಿ ಅಭ್ಯಾಸ ಇದ್ರೆ ಮಾತ್ರ ದಂಡ್ ಬೈಠಕ್ ಮಾಡಿ, ಫೋರ್ಸ್ಫುಲ್ ಆಗಿ ಮಾಡಬೇಡಿ. ವಿಶ್ರಾಮ ಸ್ಥಿತಿ. ಫಸ್ಟ್ ದಂಡ ಸಾಧಾರಣ ದಂಡ್. ಚದುರಂಗ. ಹಿಂಗೆ ಮಾಡಿದ್ರೆ ನಿಮ್ಮ ಬಾಡಿ ಶೇಪ್ ಕರೆಕ್ಟ್ ಆಗ್ತದೆ. ನೋಡ್ಕೊಳ್ಳಿ ಬಾಡಿ ಶೇಪ್ ಹೇಗಿರ್ಬೇಕು. ನಮ್ಮ ದೇಹ ಕರೆಕ್ಟ್ ಆಗಿ ಸ್ಟ್ರೈಟ್ ಲೈನ್, ಯಾವುದೇ ಕಾರಣಕ್ಕೂ ನೆಲಕ್ಕೆ ಟಚ್ ಆಗಿರಬಾರ್ದು. ಊರ್ಧ್ವ ಮುಖ, ವಿಶ್ರಾಮ ಸ್ಥಿತಿ. ಚದುರಂಗ, ಊರ್ಧ್ವಮುಖ, ವಿಶ್ರಾಮ ಸ್ಥಿತಿ. ಚದುರಂಗ, ಊರ್ಧ್ವಮುಖ, ವಿಶ್ರಾಮ ಸ್ಥಿತಿ. ಯಾವುದಿದು? ಸಾಧಾರಣ ದಂಡ. ಇದನ್ನ ನಮ್ಮ ಕನ್ನಡದಲ್ಲಿ ಏನಂತ ಕರೀತಾರೆ? ದೇಸಿಯ ವ್ಯಾಯಾಮ. ಇಂಗ್ಲಿಷಲ್ಲಿ ಯೋಗ ಪುಷಪ್ಸ್. ಯಾರಿಗೆ ಈ ಒಂದು ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ತಾ ಇರ್ತೀವೋ ನಮಗೆ ಜಿಮ್ಗೆ ಹೋಗೋ ಎಫೆಕ್ಟ್ ಬೇಡ. ಉಸಿರಾಟದೊಂದಿಗೆ ನಾವು ಜಿಮ್ ಎಫೆಕ್ಟ್ ನಾವು ಯೋಗಾಭ್ಯಾಸದಲ್ಲೇನೆ ಪಡ್ಕೋಬಹುದು. ನೆಕ್ಸ್ಟ್ ದಂಡ ರಾಮಮೂರ್ತಿ ದಂಡ. ರಾಮಮೂರ್ತಿ ದಂಡಕ್ಕೂ ಸ್ವಲ್ಪ ಲೇಡೀಸ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಜೆಂಟ್ಸ್ ಇದನ್ನ ಈಸಿಯಾಗಿ ಮಾಡ್ತಾರೆ. ಮೊದಲು ಗಮನಿಸಿ, ಒಂದ್ಸಲ ನೋಡ್ಕೊಳ್ಳಿ, ನಂತರ ಮಾಡಿ. ಚದುರಂಗ, ಊರ್ಧ್ವಮುಖ, ಹಾಗೆ ರಿವರ್ಸ್, ಮತ್ತೆ ನೋಡ್ಕೊಳ್ಳಿ, ಒಂದ್ಸಲ ನೋಡ್ಕೊಳ್ಳಿ, ಹಾಗೆ ರಿವರ್ಸ್ ಆಗಿ ಬರಬೇಕು. ಇದು ಸ್ವಲ್ಪ ಹೆಣ್ಮಕ್ಳಿಗೆ ಕಷ್ಟ, ಗಂಡ್ಮಕ್ಳು ಈಸಿಯಾಗಿ ನೀವು ಮಾಡ್ತೀರಾ, ಯಾಕಂದ್ರೆ ನಿಮ್ಗೆ ಇದು ಅಭ್ಯಾಸ ಇರುತ್ತೆ. ಮತ್ತೊಮ್ಮೆ ನೀವು ಮಾಡಿ, ಎಲ್ಲ ಪ್ರಯತ್ನ ಪಡಿ. ರಾಮಮೂರ್ತಿ, ಹಾಗೆ ರಿವರ್ಸ್ ಆಗಿ ಬರ್ಬೇಕು. ರಿವರ್ಸ್, ಎಸ್ ಎಸ್ ಎಸ್. ಮುರಳಿ ಟ್ರೈ ಮಾಡಿ, ಬರುತ್ತೆ. ಸೂಪರ್. ಇನ್ನೊಬ್ರು ಮಾಡ್ತಾ ಇದ್ರಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ ಈಗ. ವಿಶ್ರಾಮ ಸ್ಥಿತಿ. ಯಾವುದಿದು? ಹೆಸರು ರಾಮಮೂರ್ತಿ ಬೈಟ್, ರಾಮಮೂರ್ತಿ ದಂಡ. ಎರಡು ಅಭ್ಯಾಸವಾಯಿತು. ನೆಕ್ಸ್ಟ್ ಅಭ್ಯಾಸ ಬಂದು ಹನುಮ ಬೈಠಕ್. ಹನುಮ ಬೈಠಕ್. ಬ್ರೀತ್ ಇನ್, ಪರ್ವತಾಸನ. ರೈಟ್ ಲೆಗ್ ನೋಡಿ, ನಿಮ್ ರೈಟ್ ಪಾಮ್ ಪಕ್ಕಕ್ಕೆ ಹೋಗ್ಬೇಕು. ಕಾಣಿಸ್ತಾ ಇದೆಯಲ್ಲ? ಡೌನ್, ಅಪ್, ಬ್ಯಾಕ್.
ಈಗ ಲೆಫ್ಟ್ ಸೈಡ್ ನಿಮ್ಗೆ ಕರೆಕ್ಟಾಗಿ ಕಾಣುತ್ತೆ ನೋಡ್ಕೊಳ್ಳಿ. ಲೆಫ್ಟ್ ಡೌನ್ ಡೌನ್ ಅಪ್ ಬ್ಯಾಕ್. ರೈಟ್ ಡೌನ್ ಅಪ್ ಬ್ಯಾಕ್. ಲೆಫ್ಟ್ ಡೌನ್ ಅಪ್ ಬ್ಯಾಕ್. ವಿಶ್ರಾಂತಿ. ಯಾವುದಿದು? ಹನುಮ ದಂಡಕ್. ಹನುಮ ದಂಡಕ್. ಫಸ್ಟ್ ಮಾಡಿದ್ ನಾವು ಸಾಧಾರಣ ದಂಡ್, ಸೆಕೆಂಡ್ ಒನ್ ರಾಮಮೂರ್ತಿ ದಂಡ್, ಥರ್ಡ್ ಒನ್ ಹನುಮ ದಂಡ್. ನಾವು ಪಾರ್ಶ್ವದಂಡ್. ಪಾರ್ಶ್ವದಂಡ್ ಎಲ್ಲ ಎರಡೆರಡು ಸಲ ಮಾಡೋಣ. ಪರ್ವತಾಸನ. ರೈಟ್ ಲೆಗ್ ಇನ್ಸೈಡ್. ಪಿಕ್ಚರ್ ಡೌನ್ ಅಪ್ ಬ್ಯಾಕ್. ಲೆಫ್ಟ್ down up back. Right down up back. Left down up back. ವಿಶ್ರಾಂತಿ. ನಾವು ಸ್ಲೋ ಆಗಿ ಮಾಡಿರೋದ್ರಿಂದ ಇದು ನಿಮಗೆ ನಿಧಾನ ಅನಿಸುತ್ತೆ. ಅದೇ ನೀವು ಇದನ್ನ ಫಾಸ್ಟ್ ಆಗಿ ಅಭ್ಯಾಸ ಮಾಡಿದಾಗ ಇದರ ಒಂದು ಎಫೆಕ್ಟ್ ಇನ್ನೂ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಯಾವುದಿದು? ಪಾರ್ಶ್ವ ದಂಡ. ಪಾರ್ಶ್ವ ದಂಡ. ರಿಲ್ಯಾಕ್ಸ್ ಬೇಕಾ? ಮಾಡ್ತಿರೋರಿಗೆ ರಿಲ್ಯಾಕ್ಸ್ ಬೇಕಂದ್ರೆ ರಿಲ್ಯಾಕ್ಸ್ ಕೊಡ್ತೀನಿ, ಇಲ್ಲ ಮುಂದಕ್ಕೆ ಹೋಗ್ತೀನಿ. ಕೈ ಎತ್ತಿ. ರಿಲ್ಯಾಕ್ಸ್ ಬೇಕು ಅಂದ್ರೆ ಹ್ಯಾಂಡ್ಸ್ ಅಪ್ ಮಾಡಿ, ರಿಲ್ಯಾಕ್ಸ್ ಬೇಡ ಅಂದ್ರೆ ಹಾಗೆ ಕುತ್ಕೊಳ್ಳಿ, ನನಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಬಂದು ವೃಶ್ಚಿಕ ದಂಡ. ವೃಶ್ಚಿಕ ದಂಡ ಪರ್ವತಾಸನ. ಬಲಗಾಲ ಮೇಲೆ ಫಸ್ಟ್ ನೋಡ್ಕೊಳ್ಳಿ, ಹಾಗೆ ಡೌನ್ ಕಾಣ್ತಾರೆ. ಅಪ್ ಪರ್ವತಾಸನ. ಲೆಫ್ಟ್ ಲೆಗ್ ಅಪ್ ಡೌನ್. ನೋಡ್ಕೊಳ್ಳಿ ಅಭ್ಯಾಸ. ಅಭ್ಯಾಸದಲ್ಲಿ ಮುರಳಿಜಿನ ಡೌನ್ ಬರಬೇಕು. ಕಾಲಿಟ್ಟಿದಾಗ ಫುಲ್ಲು ಬಾಡಿ ಮುಂದೆ ಬರಬೇಕು. ಗಮನಿಸಿ. ಮಾಡುವ ಇನ್ನೊಂದ್ಸಲ ಮಾಡಿ ನೋಡಿ. ಡೌನ್ ಮಾಡಿ. ಈಗ ಡೌನ್ ಮಾಡಿ. ನೋಡಿ ನೋಡಿ, ಈಗ ಈ ತರ ಬರಬೇಕು. ಹಾಗೆ ಮೇಲೆ. ಓಕೆ, ಟ್ರೈ ಮಾಡಿ. ಅಪ್ ಡೌನ್. ಲೆಫ್ಟ್. ಇನ್ನೊಂದು ಕಾಲು ಡೌನ್. ವಿಶ್ರಾಂತಿ. ವಿಶ್ರಾಂತಿ. ದಿನ ಅಭ್ಯಾಸ ಮಾಡೋಣ, ಬಂದ್ಬಿಡುತ್ತೆ. ಒಂದು ತಿಂಗಳಲ್ಲಿ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಬಿಡ್ತೀರಾ. ನೆಕ್ಸ್ಟ್ ಬಂದು ಪಾರ್ಶ್ವ ವೃಶ್ಚಿಕ ದಂಡ. ಪಾರ್ಶ್ವ ವೃಶ್ಚಿಕ ದಂಡ ಯಾರಿಗೆ ಅಭ್ಯಾಸವಿಲ್ಲ ನೋಡ್ಕೊಳ್ಳಿ, ಬಲವಂತವಾಗಿ ಮಾಡೋದು ಬೇಡ. ಪರ್ವತಾಸನ. ನೋಡಿ, ಬಲಗಾಲ ಎತ್ತಬೇಕು, ಬಲಗಾಲ ನೀವು ಎಡಗಡೆ ತಗೋಬೇಕು. ಹಾಗೆ ಡೌನ್ ಅಪ್ ಬ್ಯಾಕ್. ಲೆಫ್ಟ್ ಅಪೋಸಿಟ್ ಲೆಗ್ ಹೋಗಿ ಡೌನ್ ಮಾಡಿ ಮೇಲೆ ಬರಬೇಕು. ಪ್ರಯತ್ನ ಪಡಿ, ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟರೆ 100% ಪರ್ಫೆಕ್ಟ್ ಆಗಿ ಬರುತ್ತೆ. ಡೈಲಿ ಅಭ್ಯಾಸ ನಾವು ಪರ್ಫೆಕ್ಟ್ ಆಗಿ ಮಾಡಬಹುದು. ಡೈಲಿ ಅಭ್ಯಾಸ ಮಾಡೋದ್ರಿಂದ ಮಾತ್ರ ಪರ್ಫೆಕ್ಷನ್ ಬರುತ್ತೆ. ವಿಶ್ರಾಂತಿ. ಯಾವುದಿದು? ಪಾರ್ಶ್ವ ವೃಶ್ಚಿಕ ದಂಡ. ಫಸ್ಟ್ ದಂಡ ಬಂದು ಸಾಧಾರಣ, ರಾಮಮೂರ್ತಿ, ಹನುಮ, ಪಾರ್ಶ್ವ ದಂಡ, ವೃಶ್ಚಿಕ ದಂಡ, ಪಾರ್ಶ್ವ ವೃಶ್ಚಿಕ ದಂಡ. ಎಷ್ಟು ದಂಡಕ್ಕಾದವು? 5 ದಂಡಕ್ಕಾದವು. ಈಗ 6ನೇದು ಬಂದು ಸರ್ಪದಂಡ. ಸರ್ಪದಂಡ ಮಾಡೋಣ. ಸರ್ಪದಂಡು ಚದುರಂಗ. ಚದುರಂಗ ಅಂದ್ರೆ ನಮ್ಮ ಪಾಮ ಮತ್ತೆ ಬೇರೆಲ್ಲ ದೇಹ ಮೇಲೆ ಇರಬೇಕು, ಯಾವ ನೆಲಕ್ಕೆ ಟಚ್ ಆಗಿರ್ಬಾರ್ದು. ಉಸಿರು ತಗೊಳ್ತಾ ಮೇಲೆ ಕೆಳಗೆ 3 ಸಲ, 4 ಸಲ, 5 ಸಲ, 6 ಸಲ ವಿಶ್ರಾಂತಿ ಬರೋದು. ನೋಡ್ಕೊಳ್ಳಿ ಎಷ್ಟು ಸಲ ನಿಮಗೆ ಕೆಪಾಸಿಟಿ ಇದೆಯಾ. 3 ಸಲ ಇದ್ರೆ 3 ಸಲ, 5 ಸಲ, 9 ಸಲ ನಿಮ್ಮ ಒಂದು ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ. ಮಾಡಿ ಇವಾಗ 3 ಟೈಮ್ ಮಾಡಿ ಫಸ್ಟ್. ಚದುರಂಗ 1 2 3 ವಿಶ್ರಾಂತಿ. ಮತ್ತೊಮ್ಮೆ ಇನ್ನೊಂದ್ಸಲ ಮಾಡಿ. ಊರ್ಧ್ವಮುಖ 1 2 3 ವಿಶ್ರಾಂತಿ. ಯಾವುದಿದು? ಸರ್ಪದಂಡ. 6ನೇದು ಯಾವ್ದು ಮಾಡಿದ್ವಿ ನಾವು? ಸರ್ಪದಂಡ. 7th one ಚಕ್ರದಂಡ ಮಾಡೋಣ. ಚಕ್ರದಂಡ ಈಸಿ, ನೋಡಕ್ ನಿಮ್ಗೇನು ಟಫ್ ಅನ್ಸುತ್ತೆ. ಬೇರೆ ದಂಡಕ್ಕೆ ಕಂಪೇರ್ ಮಾಡಿದ್ರೆ ಈಸಿ ಇರುತ್ತೆ. ಮೊದಲು ಗಮನಿಸಿ, ಒಂದ್ಸಲ ನೋಡ್ಕೊಳ್ಳಿ. ಕಾಲನ್ನ ರೊಟೇಟ್. ಉಸಿರು ತಗೊಳ್ತಾ ಅರ್ಧ ಉಸಿರು ತಗೋಬೇಕು. ಪ್ರೆಸೆಂಟ್ ಮಾಡ್ಬಿಡಿ ರವಿಕುಮಾರ್ ಜಿ, ಪ್ಲೀಸ್ ಪ್ರೆಸೆಂಟ್ ಮಾಡಬೇಡಿ.
ಹಾಗೆ ರೊಟೇಟ್ ಮಾಡ್ತಾ ಹೋಗೋದು ನೋಡಿ, ಗಮನಿಸಿ. ರೊಟೇಟ್ ಮಾಡಿ, ಹಾಗೆ ಪ್ರಯತ್ನ ಪಡಿ. ಈಗ ನಿಧಾನವಾಗಿ ನೋಡಿ, ನಿಧಾನ ನೋಡ್ಕೊಳ್ಳಿ, ನಿಧಾನ ನೋಡಿ. ಕಾಲು ತಿರುಗಿಸ್ಬಿಟ್ಟು ಹಾಗೆ ನೋಡಿ, ಹಾಗೆ ಚಕ್ರದಂಡ. ಕಾಲ ತಿರುಗಿಸ್ಕೊಂಡು ಹೋಗೋದು, ಯಾವುದೇ ಕಾರಣಕ್ಕೂ ಎಡಗಾಲ ಮೇಲೆ ಕುತ್ಕೋಬಾರ್ದು ನೋಡಿ. ತಿರುಗಿಸ್ದಾಗ ಟರ್ನ್ ಆದಾಗ ನೋಡಿ, ಗಮನಿಸಿ. ಹಾ, ಗಮನಿಸ್ತಾ ಮಾಡಿ, ಕಾಲು ತಿರುಗಿಸ್. ಹಾ, ಕರೆಕ್ಟ್ ಮುರಳೀಜಿ, ಇವಾಗ ಬಂತು. ಮಾಡ್ತಾ ಹೋಗಿ ಹಾಗೆ. ಹಾ, ವಿಶ್ರಾಂತಿ. ಯಾವುದಿದು? ಚಕ್ರದಂಡ. ರಿಲ್ಯಾಕ್ಸ್ ಮಾಡಿ. ನಾಳೆ ಪಲಟ್ ದಂಡು, ಶೇರ್ ದಂಡ ಬಗ್ಗೆ ಅಭ್ಯಾಸ ಮಾಡೋಣ. ರಿಲ್ಯಾಕ್ಸ್. ಪಲಟ್ ದಂಡು, ವಕ್ಷ ವಿಕಸನ ದಂಡು ಮತ್ತೆ ಶೇರ್ ದಂಡು, 3 ದಂಡಕ್ಕೂ ಬ್ಯಾಲೆನ್ಸ್ ಇದೆ ಅಷ್ಟೇ. ಇವೆಲ್ಲ ದಂಡಕಗಳನ್ನ ಮಾಡೋಕೆ ನಾವು ಕೆಲವು ಆಸನಗಳನ್ನ ಕಲಿತ್ರೆ ಮಾತ್ರ ನಮಗೆ ಈಸಿಯಾಗಿ ಈ ದಂಡ ಬೈಠಕ್ನ ನಾವು ಮಾಡ್ಬೋದು. ಆ ಕೆಲವು ಆಸನಗಳನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಯಾವ ಆಸನಗಳನ್ನ ಕಲಿತ್ರೆ ನೀಟಾಗಿ ಪರ್ಫೆಕ್ಷನ್ ಅಲ್ಲಿ ನಾವು ಕಲಿತಾಗ ನಮಗೆ ಈ ದಂಡ ಬೈಠಕು ಈಸಿಯಾಗಿ ಬರ್ತಾ ಹೋಗುತ್ತೆ. ಫಸ್ಟ್ ಕೆಲವು ಅಭ್ಯಾಸಗಳು, ನಮ್ಮ ಎಕ್ಸಾಮ್ ಅಭ್ಯಾಸಗಳು ತಗೊಳ್ಳೋಣ. ಸ್ಟ್ಯಾಂಡ್ ವರ್ನಿ, ಉಷ್ಟ್ರಾಸನಕ್ಕೆ ಇಂಗ್ಲಿಷ್ ಅಲ್ಲಿ ಕ್ಯಾಮಲ್ ಪೋಸ್ ಅಂತಾರೆ. ಡೈರೆಕ್ಟ್ ಉಷ್ಟ್ರಾಸನ ಮಾಡೋಣ ಇವತ್ತು. ನಿನ್ನೆ ಅರ್ಧ ಚಂದ್ರಾಸನ ಮಾಡಿದೀವಿ, ಇವತ್ತು ಡೈರೆಕ್ಟ್ ಉಷ್ಟ್ರಾಸನ. ಇನ್ಹೇಲ್ ಬೋತ್ ಹ್ಯಾಂಡ್ಸ್ ಬ್ಯಾಕ್. ಎಷ್ಟು ಸಾಧ್ಯನ ಅಷ್ಟು ನಿಮ್ಮ ಕೈಗಳ ನಿಮ್ಮ ಹಿಮ್ಮಡಿನ ಇಟ್ಕೊಳ್ಳುವ ಪ್ರಯತ್ನ ಮಾಡಿ. ಉಷ್ಟ್ರಾಸನ ವೆರಿ ವೆರಿ ಗುಡ್ ಫಾರ್ reducing belly fat, good for who are suffering from thyroid patient ಗೆ ತುಂಬಾ ಒಳ್ಳೆಯದು. 3 ಚಕ್ರಗಳು ಆಕ್ಟಿವ್ ಆಗ್ತಾ ಬರುತ್ತೆ. ಸಹಜವಾಗಿ ಉಸಿರಾಟ 3 ಚಕ್ರಗಳು ಆಕ್ಟಿವ್ ಆಗುತ್ತೆ. ಫೇಸ್ ಅಲ್ಲಿ ಫೇಶಿಯಲ್ ಗ್ಲೋ ಬರುತ್ತೆ, ಏರ್ ಫಾಲ್ ಕಮ್ಮಿ ಆಗುತ್ತೆ. ಯಾವಾಗಲೂ ಯಂಗ್ ಆಗಿ ಇರಬೇಕು ಅಂದ್ರೆ ಉಷ್ಟ್ರಾಸನನ ಅಭ್ಯಾಸ ಮಾಡಬೇಕು. ಬ್ರೀತ್ ಇನ್ ಸೆಂಟರ್, ರಿಲ್ಯಾಕ್ಸ್, ಸಿಟ್ ಅಂಡ್ ರಿಲ್ಯಾಕ್ಸ್. ಈಗ ನಿನ್ನೆ ಮಾಡಿದ್ವಲ್ಲ ಬ್ರಹ್ಮಚರ್ಯಾಸನ ಮಾಡಿ. ನೆನ್ಪಿದ್ಯಾ ಬ್ರಹ್ಮಚರ್ಯಾಸನ ಹೇಗೆ ಅಂತ? ನಿನ್ನೆ ನಾನು ತೋರಿಸಿದ್ದೀನಿ ಬ್ರಹ್ಮಚರ್ಯಾಸನ. ಯಾರಾದ್ರೂ ಒಬ್ರು ಮಾಡಿದ್ರೆ ಗೊತ್ತಾಗುತ್ತೆ, ನಂಗೆ ನೆನಪಿದೆ ಅಂತ ತಿಳ್ಕೊಂತೀನಿ. ಬ್ರಹ್ಮಚರ್ಯಾಸನ ನೆನಪಿಲ್ಲ, ಅದಕ್ಕೆ ಹೇಳೋದು ಅಭ್ಯಾಸ ನಿರಂತರವಾಗಿ ದಿನ ಮಾಡ್ತಾ ಹೋದ ಹೆಸರುಗಳು 100% ನೆನಪಿರುತ್ತೆ. ನಾನು ಇನ್ನೊಂದು ಹೇಳಿದ್ದೆ, ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದನ್ನ ವೀರಾಸನ ಅಂತ ಕರೀತಾರೆ ಅಂತ. ನೆನಪಂತ ಇಲ್ಲ? ಓಕೆ, ನೋಡಿ ಭೂಮಿ ಕೂತಿದ್ದಾಳೆ, ನಮ್ಮ ಭೂಮಿಕಾಜಿ ಕೂತಿದ್ದಾರೆ ನೋಡಿ. ವೀರಾಸನ ಅಥವಾ ಬ್ರಹ್ಮಚರ್ಯಾಸನ. ಬ್ರಹ್ಮಚರ್ಯಾಸನ ನಿಮ್ಮ ಥೈಸ್ಗೆ ಒಳ್ಳೆಯದು. ಜಾಯಿಂಟ್, ನೀನ ಜಾಯಿಂಟ್ ಮಾಡಿ ಸಾಧ್ಯವಾದಷ್ಟು. ಪೊಸಿಷನ್ ನೀ ಜಾಯಿಂಟ್. ನಾವೇನು ಗೊತ್ತಾ, ನಾವು ಅಭ್ಯಾಸಗಳನ್ನ ಹೇಗೆ ಕಲಿತೀವೋ ನಮ್ಗೆ ಅದೇ ಅಭ್ಯಾಸವಾಗ್ಬಿಡುತ್ತೆ. ನಾವು ಕರೆಕ್ಟ್ ಪರ್ಫೆಕ್ಷನ್ ಅಲ್ಲಿ ಕಲಿತಾ ಬಂದ್ರೆ ನಮ್ಗೆ ಅದೇ ಅಭ್ಯಾಸವಾಗ್ತಾ ಬರುತ್ತೆ. ಅಯ್ಯೋ ಇವತ್ತು ಇಷ್ಟು ಮಾಡ್ಕೊಳ್ಳೋಣ, ನಾಳೆ ಇನ್ನೊಂದು ತರ ಮಾಡೋಣ ಅಂದ್ರೆ ಅದು ಬರೋದಿಲ್ಲ. 2 ಹಸ್ತಗಳು ನಮಸ್ಕಾರ ಸ್ಥಿತಿ. ಪರ್ವತ ವೀರಾಸನ ಅಥವಾ ಪರ್ವತ ಬ್ರಹ್ಮಚರ್ಯಾಸನ. ನಿಧಾನ ಕೈ ಕೆಳಗಡೆ ಇರಿಸಿ. ಸ್ಲೀಪಿಂಗ್ ಪೊಸಿಷನ್, ಸುಪ್ತ ವೀರಾಸನ ಅಥವಾ ಸುಪ್ತ ಬ್ರಹ್ಮಚರ್ಯಾಸನ. Inhale, elbow support up. Relax. Leg cross relax ಮಾಡಿ. leg cross. ದಂಡಾಸನ ಬನ್ನಿ. ದಂಡಾಸನ. knee movements ಕೊಡ್ತಾ ಬನ್ನಿ. knee movements. ತಲೆನೋವಿಗೆ ಮತ್ತೆ ಮೈಗ್ರೇನ್ಗೆ ಒಂದೆರಡು ಆಸನ ಕೇಳ್ತೀರಾ, ತೋರಿಸ್ಕೊಡ್ತೀನಿ, ನಾನು ಹೇಳ್ತೀನಿ, ಕೊನೆಗೆ ಹೇಳ್ತೀನಿ. ಮಾಡ್ತಾ ಹಾಗೆ ಹೇಳ್ತೀನಿ.
ಇಲ್ಲಪ್ಪ, ನಿಮ್ದು ಇಂಟರ್ನೆಟ್ ಪ್ರಾಬ್ಲಮ್ ಇರಬೇಕು. ದಯವಿಟ್ಟು ನಮ್ದೇನಿದೆ ಸ್ಟ್ರಕ್ ಆಗ್ತಿಲ್ಲ, ಕರೆಕ್ಟ್ ಆಗಿದೆ. ವಿಡಿಯೋ ಸ್ಟ್ರಕ್ ಆಗ್ತಿಲ್ಲ, ಕರೆಕ್ಟ್ ಆಗಿದೆ. ನನಗೆ ನಿಮ್ದೆಲ್ಲ ನೀಟಾಗಿ ಕಾಣಿಸ್ತಿದೆ ಅಂದ್ರೆ ನಂದು ಇಂಟರ್ನೆಟ್ ಕರೆಕ್ಟ್ ಆಗಿರ್ಬೇಕಲ್ವಾ? ನೋಡಿ ಎಲ್ಲರೂ ಮುರುಳಿಜಿ ಮಾಡ್ತಿದ್ದೀರಾ. ಹಾ, ನಮ್ದು ಕರೆಕ್ಟ್ ಇದೆ, ಯಾಕಂದ್ರೆ ಬ್ರೈಟ್ ಕ್ಲೀನ್ ಆಗಿ ಕ್ಲಾರಿಟಿಯಾಗಿ ಬರ್ತಾ ಇದೆ ವಿಡಿಯೋ. Inhale, lift your both hands up. Exhale, Paschimottanasana. ಗಂಗಮ್ಮಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಪಾದ ಪಶ್ಚಿಮೋತ್ತನಾಸನ. ಎಲ್ಬೋಸ್ ಡೌನ್ ಮಾಡಿ. ಗಂಗಮ್ಮಾಜಿ ಪ್ಲೀಸ್ ಅನ್ಮ್ಯೂಟ್ ಮಾಡಬೇಡಿ, ನಾನು ಮ್ಯೂಟ್ ಮಾಡಕ್ಕೆ ಆಗ್ತಿಲ್ಲ ನಿಮಗೆ. Inhale up. Exhale, hands down. Vakrasana. Inhale, lift your both hands up. Exhale, turn right side. Right palm down. ನಿಮ್ಮ ಬಲ ಹಸ್ತವನ್ನ ನೆಲಕ್ಕೆ ಪ್ರೆಸ್ ಮಾಡಿ. ಎಡ ಹಸ್ತದಿಂದ ನಿಮ್ಮ ಬಲ ಪಾದ ಅಥವಾ ಎಡ ಮಂಡಿಯನ್ನ ಹಿಡಿದುಕೊಳ್ಳುವ ಪ್ರಯತ್ನ. ಎಡ ಮಂಡಿ ಪಕ್ಕಕ್ಕೆ ಬಂದಾಗ ಅದು ಪರ್ಫೆಕ್ಷನ್ ಬಂದ್ಬಿಡುತ್ತೆ. ನಾವು ಬಲಪಾದವನ್ನು ಇಟ್ಕೊಳ್ಳೋದು ಫಸ್ಟ್ ಪರ್ಫೆಕ್ಷನ್ ಇರುತ್ತೆ. ಸೆಕೆಂಡ್ ಲೆವೆಲ್ ಬಂದು ಮಂಡಿ ಚಿಪ್ಪನ್ನ ಇಟ್ಕೊಳ್ಳೋದು. ಥರ್ಡ್ ಲೆವೆಲ್ ಬಂದು ಮಂಡಿ ಚಿಪ್ಪಿಂದ ಕೆಳಗಡೆ ನಮ್ಮ ಕೈನ ಇಟ್ಕೊಳ್ಳೋದು. ಇಷ್ಟು 3 ಸ್ಟೆಪ್ ಬರಬೇಕು ಅಂದ್ರೆ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಿ ಒಂದು ವರ್ಷ ಆಗಬೇಕು. ಅವಾಗ ಪರ್ಫೆಕ್ಷನ್ ಕರೆಕ್ಟ್ ಆಗಿ ಬರುತ್ತೆ. ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಬ್ರೀತ್ ಔಟ್, ಹ್ಯಾಂಡ್ಸ್ ಡೌನ್. ನೌ ಲೆಫ್ಟ್. Inhale, lift your both hands up. Turn fully left side, left palm down. Now try to lock left feet on right knee. ನಿಮ್ಮ ಎಡಪಾದ ಅಥವಾ ಬಲಮಂಡಿಯನ್ನು ಹಿಡಿದುಕೊಳ್ಳುವ ಪ್ರಯತ್ನ. ಉಸಿರಾಟ ಸಹಜ ಸ್ಥಿತಿ. Inhale, lift your both hands up. Exhale, hands down. ನೆಕ್ಸ್ಟ್ ಒಂದೆರಡು ಆಸನ ಮಾಡೋಣ. ಇದು ನಮಗೆ ಲೇಡೀಸ್ಗೆ, ಸ್ಪೆಷಲಿ ಫಾರ್ ಲೇಡೀಸ್ಗೆ ತುಂಬ ಒಳ್ಳೆಯದು. ಜೆಂಟ್ಸ್ಗೂ ಸಮೇತ ಇದು ನಮಗೊಂದು ಸೈಡ್ಗೆ ಆಗಲಿ, ಕಿಡ್ನಿಗೆ ಆಗಲಿ, ನಮ್ಮ ಸೈಡ್ ಪೇನ್ ಇರೋರಿಗೆ, ಬ್ಯಾಕ್ ಪೇನ್ಗೂ ಸಮೇತ ಕೆಲವೊಂದು ಒಳ್ಳೆ ಆಸನಗಳು ಇದ್ದಾವೆ, ನಾನು ತೋರಿಸ್ಕೊಡ್ತೀನಿ. ಮರೀಚಾಸನ ಪ್ರಕಾರ 3. ವಕ್ರಾಸನ. ರೈಟ್ ಲೆಗ್ ನ ಫೋಲ್ಡ್ ಮಾಡಿ ವಕ್ರಾಸನ ಕೂತ್ಕೊಂತೀವಲ್ಲ ಹಾಗೆ ಕೂತ್ಕೊಳ್ಳಿ. Inhale, lift your both hands up. Exhale, turn left side. Left side turn ಮಾಡಿ, ಫುಲ್ ಬಾಡಿ ಲೆಫ್ಟ್ ಸೈಡ್. ಅಪೋಸಿಟ್. ಮುರುಳಿಜಿ ಅಪೋಸಿಟ್. ಸ್ಟೈಲ್ ರಿಷಬ್ ಜಿ. ಕರೆಕ್ಟ್. ಈಗ ನೀವು ನೋಡಿ, ಫಸ್ಟ್ ನಿಮ್ಮ ಕೈನ ಹಿಂದ್ಗಡೆ 2 ಕೈಗಳನ್ನ ಇಟ್ಕೋಬೇಕು, ಲಾಕ್ ಮಾಡ್ಕೋಬೇಕು. ಆಗುತ್ತಾ? ಎಸ್. ಮರೀಚಾಸನ ಪ್ರಕಾರ 3. ದೃಷ್ಟಿ ನಿಮ್ಮ ಬೆನ್ನನ್ನ ನೋಡ್ತಾ ಬನ್ನಿ. ಪರ್ಫೆಕ್ಟ್. ಎಸ್. ಉಸಿರಾಟ ಸಹಜ ಸ್ಥಿತಿ, ಪ್ರಯತ್ನ ಪಡಿ. ಶ್ರೀಲಕ್ಷ್ಮೀಜಿ ಸೂಪರ್, ಪ್ರಯತ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ. ಉಸಿರಾಟ, ಬ್ರೀತ್ ಇನ್, 2 ಹಸ್ತಗಳ ಮೇಲೆ. ಉಸಿರು ಬಿಡ್ತಾ 2 ಹಸ್ತಗಳು ಕೆಳಗೆ. ಇನ್ನೊಂದು ಕಾಲು ಎಡಗಾಲು ತಗೊಳ್ಳಿ. ಉಸಿರು ತಗೊಳ್ತಾ ನಿಮ್ಮ ದೇಹವನ್ನು ಬಲಗಡೆ ತಿರ್ಗಿಸ್ಕೊಳ್ಳಿ. ಬಲಗಡೆಯಿಂದ ನಿಮ್ಮ 2 ಕೈಗಳನ್ನ ಲಾಕ್ ಮಾಡ್ಕೊಂತ ಬನ್ನಿ. ಬಲಗಡೆ ಟ್ವಿಸ್ಟ್ ಮಾಡ್ತಾ, ದೃಷ್ಟಿ ಸಂಪೂರ್ಣ ನಿಮ್ಮ ಬೆನ್ನನ್ನ ನೋಡ್ತಿರ್ಲಿ. ಬಲ ಕಾಲು ಯಾವುದೇ ಕಾರಣಕ್ಕೂ ಫೋಲ್ಡ್ ಆಗಿರಬಾರ್ದು. ಪರ್ಫೆಕ್ಷನ್ ಮೇನ್ ಯೋಗಾಭ್ಯಾಸದಲ್ಲಿ ಬೇಕಾಗುತ್ತೆ, ಪರ್ಫೆಕ್ಷನ್ ಇರಲಿ. Inhale, lift your both hands up. Exhale, hands down. ಈಗ 1 ಎಡಗಾಲ ಹಿಂದಕ್ಕೆ ತಗೊಳ್ಳಿ, ಒಳಗಡೆಯಿಂದ ತಗೊಳ್ಳಿ. ಭಾರದ್ವಾಜಾಸನ. ಎಡಗಾಲು ಒಳಗಡೆ ತಗೊಳ್ಳಿ, ಬಲಗಾಲ ಮೇಲೆ ನಿಲ್ಲಿಸ್ಕೊಳ್ಳಿ. ಭಾರದ್ವಾಜಾಸನ. Inhale, lift your both hands up. Exhale, fully turn left side, left palm down. ಎಷ್ಟು ಸಲ ಟ್ವಿಸ್ಟ್ ಮಾಡಿ ನೋಡಿ. ನಿಮ್ಮ ಸೈಡ್ನ, ನಿಮ್ಮ ಕುತ್ತಿಗೆ ಭಾಗವನ್ನ ಗಮನಿಸಿ. ಯಾರಿಗೆ ಸ್ಪಾಂಡಲೈಸಿಸ್ ಪ್ರಾಬ್ಲಮ್ ಇದೆಯೋ ಈ ಅಭ್ಯಾಸ ಮಾಡೋದ್ರಿಂದ ಸ್ಪಾಂಡಲೈಸಿಸ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರುತ್ತೆ. ಆ ಕಡೆ ತಿಳ್ಕೊಳ್ಳಿ, ಲೆಫ್ಟ್ ಸೈಡ್ ತಿಳ್ಕೊಳ್ಳಿ. ನಿಮ್ಮ ಬೆನ್ನನ್ನ ನೋಡಬೇಕು.
ನಿಮ್ಮ ಬೆನ್ನು ಕಂಪ್ಲೀಟ್ ಆಗಿ ನೋಡಿ. ಶ್ರೀಲಕ್ಷ್ಮಿಜಿ ಅಲ್ಲ, ಕಾಲು ತಪ್ಪಿಟ್ಕೊಂಡಿದ್ದೀರಾ ನೀವು. ಕಾಲು ನಿಮಗೆ ಪ್ಲಸ್ ಮಾರ್ಕ್ ಬಂದಿರಬೇಕು. ಕಾಲು ತಪ್ಪಿದೆ, ನಿಮ್ದು ಕರೆಕ್ಟ್ ಇದೆ. ಮುರಳೀಜಿ ನಿಮ್ದು ಕರೆಕ್ಟ್ ಇದೆ. ಗೀತಾಜಿ ನಿಮ್ದು ಕರೆಕ್ಟ್ ಆಗಿದೆ. ಗಣೇಶ್ ಜಿ ನಿಮ್ದು ಕರೆಕ್ಟ್ ಆಗಿದೆ. ನಿಮ್ದು ದೀಕ್ಷಿತ್ ಜಿ ನನಗೆ ಕಾಲು ಪ್ರೋಕ್ಷ ಕರೆಕ್ಟ್ ಆಗಿ ಕಾಣಿಸ್ತಿಲ್ಲ ನಿಮ್ದು. ಉಸಿರಾಟ ಬ್ರೀತಿಂಗ್ ಬ್ರೀತಿಂಗ್ ಬ್ರೀತ್ ಔಟ್, ಹ್ಯಾಂಡ್ಸ್ ಡೌನ್, ಹ್ಯಾಂಡ್ಸ್ ಡೌನ್, ರಿಲ್ಯಾಕ್ಸ್. ಈಗ ಲೆಫ್ಟ್ ಇನ್, ರೈಟ್ ಇನ್, ಲೆಫ್ಟ್ ಅಪ್. ನನಗೆ ನೀವೆಲ್ಲ ಕಾಣಿಸ್ತಿದ್ದೀರಾ ಅಂದಮೇಲೆ ನಂದು ಇಂಟರ್ನೆಟ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಫುಲ್ಲಿ ಟರ್ನ್ ರೈಟ್ ಸೈಡ್, ರೈಟ್ ಪಾಮ್ ಡೌನ್. ಪರ್ಫೆಕ್ಟ್. ನಿಮಗೆ ಬಂದಿಲ್ಲ ಇನ್ನು. ಶ್ರೀಲಕ್ಷ್ಮಿಜಿ ನೋಡ್ಕೊಳ್ಳಿ ಒಂದ್ಸಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಗೀತಾಜಿ ಸೂಪರ್. ಋಷಭ್ ಜಿ ನಿಮ್ಗೆ ನನಗೆ ಕಾಣಿಸ್ತಿಲ್ಲ, ಅರ್ಧ ಫೇಸ್ ಕಾಣಿಸ್ತಿದೆ ನಿಮ್ದು. ಬಟ್ ನಿಮ್ ಕಾಲ್ ಕೋರ್ಸ್ ನನಗೆ ಗೊತ್ತಾಗ್ತಿಲ್ಲ, ನೀವು ಕ್ಯಾಮ್ರಾ ಸೆಟ್ ಸರಿ ಮಾಡಿಲ್ಲ. ಈಗ ಇನ್ನ ಡೌನ್ ಮಾಡಿದ್ರೆ ಮೊಬೈಲ್ ಬಿಡೋಗುತ್ತೆ. ಓಕೆ, ಇನ್ಹೇಲ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಹ್ಯಾಂಡ್ಸ್ ಡೌನ್. ಯಾವುದಿದೆ ಹೆಸರು? ಭಾರದ್ವಾಜಾಸನ ಪ್ರಕಾರ 1. ಭಾರದ್ವಾಜ, ಇದನ್ನೆಲ್ಲ ನಾವು ಸೌಂದರ್ಯ ಕಟಿಯಾಸನ ಅಂತ ಕರಿತೀವಿ ಪತಂಜಲಿಲಿ. ಅಯ್ಯಂಗಾರಲ್ಲಿ ಇದನ್ನ ಭಾರದ್ವಾಜಾಸನ ಅಂತ, ಅಯ್ಯಂಗಾರ್ ಮತ್ತು ಸ್ವಾಮಿ ವಿವೇಕಾನಂದದಲ್ಲಿ ಇದನ್ನ ಭಾರದ್ವಾಜಾಸನ ಅಂತಾರೆ. ಹೆಸರುಗಳೆಲ್ಲ ಒಂದೇ, ಆಸನಗಳೆಲ್ಲ ಒಂದೇ, ಹೆಸರುಗಳು ಮಾತ್ರ ಬೇರೆ ಬೇರೆ. ರೈಟ್ ಲೆಗ್ ವೀರಾಸನ ತಗೊಳ್ಳಿ. ರೈಟ್ ಲೆಗ್ ಕುತ್ಕೋಬಾರ್ದು, ನಿಮ್ ಪಕ್ಕದಲ್ಲಿ ಇರ್ಬೇಕು. ಲೆಫ್ಟ್ ಲೆಗ್ ಪದ್ಮಾಸನ. ಈಗ ಕಾಣಿಸ್ತಿದೆಲ್ಲ, ರೈಸ್ ಮಾಡಿ, ಕಾಣಿಸ್ತಿದೆ ಹ್ಯಾಂಡ್ಸ್ ರೈಸ್ ಮಾಡಿ. ರೈಟ್ ಲೆಗ್ ಪದ್ಮಾಸನ ತಗೊಳ್ಳಿ. ರೈಟ್ ಲೆಗ್ ವೀರಾಸನ, ಲೆಫ್ಟ್ ಲೆಗ್ ಪದ್ಮಾಸನ. ಇವಾಗ ಕರೆಕ್ಟ್ ಆಗಿ ಕಾಣಿಸ್ತಿದೆ ರಿಷಬ್ ಜಿ, ಇವಾಗ ಪರ್ಫೆಕ್ಟ್ ಇದೆ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಫುಲ್ಲಿ ಟರ್ನ್ ಯುವರ್ ಲೆಫ್ಟ್ ಸೈಡ್. ನಿಮ್ಮ ಎಡಗೈಯಿಂದ ನಿಮ್ಮ ಎಡಪಾದವನ್ನ ಹಿಡಿಯುವ ಪ್ರಯತ್ನ ನೋಡ್ಕೊಳ್ಳಿ. ಫಸ್ಟ್ ಸಾಧ್ಯನಾ? ಪ್ರಯತ್ನ ಪಡಿ, ಆಗುತ್ತೆ. ಇದು ಗರ್ಭಕೋಶಕ್ಕೆ, ಹೆಣ್ಣು ಮಕ್ಕಳಿಗೆ ತುಂಬಾ ಒಂದು ಒಳ್ಳೆಯ ಆಸನ ಇದು. ಭಾರದ್ವಾಜಾಸನ ಪ್ರಕಾರ 2. ಸೌಂದರ್ಯ ಕಟಿಯಾಸನ, ನಿಮ್ಮ ಕಟಿಗೆ ಒಳ್ಳೆಯದು, ಮತ್ತೆ ಸೈಡ್ಸ್ಗೆ, ಕಿಡ್ನಿಗೆ ಒಳ್ಳೆಯದು, ನೆಕ್ಗೆ ಒಳ್ಳೆಯದು, ನಿಮ್ಮ ಸ್ಪ್ಯಾಂಡಲ್ ಬೆನ್ನಿಗೆ, ಸ್ಪೈನ್ಸ್ಗೆ ತುಂಬಾ ಒಳ್ಳೆಯದು, ಬೆನ್ನು ಮೂಳೆಗೆ, ಮೇರುದಂಡಕ್ಕೆ ಒಳ್ಳೆಯ ಆಸನ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಈಗ ಎಡಗಾಲ ವೀರಾಸನ ತಗೊಳ್ಳಿ, ಬಲಗಾಲ ಪದ್ಮಾಸನ ತಗೊಳ್ಳಿ. ಬಲಗಾಲ, ಯಾರು ನೀವು ಗೌರ್ಮೆಂಟ್ ಎಕ್ಸಾಮ್ ಬರೀತೀರಾ, YCBಗೆ ಯಾರು ಹೋಗ್ತೀರಾ, ಯಾರು ಅಟೆಂಡ್ ಮಾಡ್ತೀರಾ YCB 1 ಮತ್ತೆ ಲೆವೆಲ್ 1 ಲೆವೆಲ್ 2ಗೆ, ಈ ಕೆಲವು ಆಸನಗಳನ್ನ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ತಗೊಂಡಾಗ ಕೇಳ್ತಾರೆ. ಕೆಲವರು ಕೇಳ್ತಾರೆ, ಕೆಲವರು ಕೇಳೋದಿಲ್ಲ, ಕೆಲವರು ಕೇಳ್ತಾರೆ. ಇನ್ಹೇಲ್, ಟರ್ನ್ ಫುಲ್ಲಿ ರೈಟ್ ಸೈಡ್. ನೋಡಿ, ಇವಾಗ ಇಟ್ಕೊಳ್ಳಿ. ನಿಮ್ಮ ಬಲ ಹಸ್ತದಿಂದ ಬಲಪಾದವನ್ನ ಇಟ್ಕೋಬೇಕು. ಎಡಗೈ ಹಿಂದೆ ಪ್ರಯತ್ನ ಪಡಿ. ಎಡಗೈ ಮುಂದೆ ಇರಲಿ, ಬಲಗೈಯಿಂದ ಬಲಗಾಲ ಇಟ್ಕೊಳ್ಳುವ ಪ್ರಯತ್ನ. ಸೂಪರ್ ಆಗಿ ಮಾಡ್ತಾ ಇದ್ದೀರಾ. ಎಲ್ಲ ಅಭ್ಯಾಸವಿದೆ ಅನ್ಕೊಂಡಿದ್ದೀನಿ ಸುಮಾರು ಜನಕ್ಕೆ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್, ಲೆಗ್ಸ್ ರೈಟ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾಳೆ ಆಸನದಲ್ಲಿ ಕಂಪ್ಲೀಟ್ ನಾವು ಅಡ್ವಾನ್ಸ್ ಪೋಸ್ಟರ್ಸ್ ನ ಹೇಳ್ಕೊಡ್ತೀನಿ. ನಾಳೆ ಆಸನದಲ್ಲಿ ಸೌಂದರ್ಯ ಕಟಿಯಾಸನ ಅಥವಾ ಭಾರದ್ವಾಜಾಸನ ಪ್ರಕಾರ 3. ರೈಟ್ ಲೆಗ್ ಫುಲ್ ಸ್ಟ್ರೆಚ್ ಮಾಡಿ, ಲೆಫ್ಟ್ ಲೆಗ್ ಸರಿ. Inhale, lift your both hands up, right elbow down. ನಿಮ್ಮ ಎಡ ಹಸ್ತ ಹೇಗೆ ಬರಬೇಕು ಅಂದ್ರೆ ನಿಮ್ಮ ಕಿವಿಯನ್ನ ಟಚ್ ಮಾಡ್ತಾ ಮಾಡ್ತಾ ನಿಮ್ಮ ಬಲಪಾದವನ್ನ ಇಟ್ಕೋಬೇಕು. ಎಡ ಹಸ್ತ ಕಿವಿಯನ್ನ ಟಚ್ ಮಾಡ್ತಾ ಮಾಡ್ತಾ ನಿಮ್ಮ ಬಲಪಾದವನ್ನ ಇಟ್ಕೋಬೇಕು. ಅದು ಪರ್ಫೆಕ್ಷನ್. ಈಗ ಇದನ್ನ ಸೌಂದರ್ಯ ಕಟಿಯಾಸನ, ನಿಮ್ಗೆ ಕಟಿಗೆ ಒಳ್ಳೇದು, ಹಾಗೆ ಒಳ್ಳೆ ರಿಲ್ಯಾಕ್ಸೇಷನ್ ಆಸನ. ನಿಮ್ಮ ಒಂದು ಸೈಜ್ಗೆ ತುಂಬಾ ಒಳ್ಳೆ ರಿಲ್ಯಾಕ್ಸ್ ಸಿಗ್ತಾ ಹೋಗುತ್ತೆ. ಉಸಿರಾಟ ಹೇಗಿರ್ಬೇಕು? ಸಹಜವಾಗಿರ್ಬೇಕು. ನೋಡಿ, ಇಟ್ಕೊಂಡು ಅನ್ಸುತ್ತೆ ರಿಷಬ್ ಜಿ. ಉಸಿರಾಟ ಸಹಜವಾಗಿರ್ಬೇಕು, ಅದನ್ನೇ ಹೇಳಿದ್ದು. ಉಸಿರಾಟ ಸಹಜವಾಗಿಲ್ಲ
ಉಸಿರಾಟದಲ್ಲಿ ಯಾವುದೇ ಕಾರಣಕ್ಕೂ ಉಸಿರನ್ನ ಬಿಗಿ ಹಿಡಿಬಾರದು. ಬ್ರೀತ್ ಇನ್, ಬ್ರೀತ್ ಔಟ್, ಹ್ಯಾಂಡ್ಸ್ ಡೌನ್. ಈಗ ಹಾಗೆ ಎಡಗಡೆ ಮಾಡಿ, ಎಡಗಡೆ. ಇವಾಗ ನೀವು ಕಾಣಿಸ್ಕೊಂತಾ ಇದ್ದೀರಾ ಅಷ್ಟೇ, ಎಸ್ ಡಿ. ಅವಾಗ ನನಗೆ ಕಾಣಿಸಿರ್ಲಿಲ್ಲ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಸೈಡ್, ಲೆಫ್ಟ್ ಎಲ್ಬೋ ಡೌನ್. ನಿಮ್ಮ ಎಡ ಮೊಣಕೈ ನೆಲದಲ್ಲಿ ಟಚ್ ಮಾಡಿ. ಉಸಿರಾಟ ಸಹಜವಾಗಿ ಮಾಡಿ. ಉಸಿರಾಟ ಸಹಜ ಸ್ಥಿತಿ. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್, ಹ್ಯಾಂಡ್ಸ್ ಡೌನ್. ಸೂಪರ್ ಶ್ರೀಲಕ್ಷ್ಮೀಜಿ, ಸೂಪರ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೀ ಮೂಮೆಂಟ್ಸ್ ಕೊಡ್ತಾ ರಿಲ್ಯಾಕ್ಸ್ ಮಾಡಿ. ನೀ ಮೂಮೆಂಟ್ಸ್ ರಿಲ್ಯಾಕ್ಸ್. ಈಗ ನಾವು ಟ್ರಾಟೈಸ್ ಪೋಸ್ ಮಾಡೋಣ. ಕೂರ್ಮಾಸನ, ಕೂರ್ಮಾಸನ ಪ್ರಾಕ್ಟೀಸ್ ಮಾಡೋಣ. ಮೊದಲು ಕೂರ್ಮಾಸನ ಪ್ರಕಾರ 1 ಮಾಡೋಣ. ಕೂರ್ಮಾಸನ ಬಟರ್ಫ್ಲೈ. ಕೂರ್ಮಾಸನಕ್ಕೆ ಬಂದು ಬಟರ್ಫ್ಲೈಗೆ ಹೋಗಿ. ಕೂರ್ಮಾಸನ 1, ಟಾರ್ಟೈಸ್ ಪೋಸ್. ನಿಮ್ಮ ಕೈನ ಒಳಮುಖವಾಗಿ ತಗೊಂಡು ಲಾಕ್ ಮಾಡಿ. ಇದು ಫಸ್ಟ್ ಸೆಟ್, ಕೂರ್ಮಾಸನ ಫಸ್ಟ್ ಸೆಟ್. ಲಾಕ್. ಉಸಿರಾಟ, ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ಪಾದವನ್ನು ಮುಟ್ಟುವ ಪ್ರಯತ್ನ ಮಾಡಿ. ಟ್ರೈ ಮಾಡಿ. ಇದು ಈಸಿ ಇರುತ್ತೆ. ಯಾರಿಗೆ ಸುತ್ತ ಬದ್ಧ ಕೊರೋಸನ್ನು ಮುಟ್ಟಕ್ಕಾಗಲ್ಲ ಅವ್ರು ಮುಟ್ಬೋದು, ಈಸಿಯಾಗಿ ಮುಟ್ಬೋದು. ಇನ್ಹೇಲ್, ಸೆಂಟರ್. ಹಾಗೆ ನಿಮ್ಮ 2 ಹಸ್ತಗಳನ್ನ ಈಗ ಪ್ರಕಾರ ದೋ ಹಾಗೆ ನೋಡ್ಕೊಳ್ಳಿ. ಪ್ರಕಾರ ದೋಲಿ ನಿಮ್ಮ ಕೈಗಳು ಪಕ್ಕಕ್ಕೆ ಹೋಗ್ಬೇಕು, ಪಕ್ಕಕ್ಕೆ ಎಷ್ಟು ಸಾಧ್ಯ. ಇವಾಗ ನಿಮ್ಮ ಹಣೆನ ಮಂಡಿ ಮುಟ್ಟಿಸಿ, ಸಾರಿ ಹಣೆನ ಪಾದ ಮುಟ್ಟಿಸಿ, ಸಾರಿ ಹಣೆನ ಪಾದ ಮುಟ್ಟಿಸಿ. ಆಗುತ್ತೆ, ಮುಟ್ಟು. ಉಸಿರು ಬಂತು. ಪರ್ಫೆಕ್ಷನ್, ಸೂಪರ್ ಶ್ರೀಲಕ್ಷ್ಮೀಜಿ. ಅಭ್ಯಾಸ ಇದೆ. ಉಸಿರಾಟ, ಉಸಿರಾಟ. ಯಾರಿಗೆ ಕೆಲವರಿಗೆ ಮಣಿಪುರ ಚಕ್ರ ಪ್ರಾಬ್ಲಮ್ ಇರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಏನಾಗುತ್ತೆ, ನಿಮ್ಮ ಒಂದು ಎದೆಯ ಮಧ್ಯದಲ್ಲಿ ಇಟ್ಕೊಂಡ್ಬಿಡುತ್ತೆ. ಯಾವಾಗ ಏನಾದರೂ ಏನು ಅಂದ್ಕೊಳ್ತೀರಾ, ನಿಮಗೆ ಗ್ಯಾಸ್ಟ್ರಿಕ್ ಇದೆ, ಅದಕ್ಕೆ ಗ್ಯಾಸ್ ಇರೋದ್ರಿಂದ ಅದು ಹಿಡಿದಂಗಾಗುತ್ತೆ. ಈಗ ಹಾಗೆ 2 ಕಾಲುಗಳನ್ನ ಸ್ಪ್ರೆಡ್ ಮಾಡಿ. ಪ್ರಕಾರ 3. ಕೈನ ಒಳಗೆ ತಗೊಳ್ಳಿ, ಸ್ವಲ್ಪ ನೀ ಎತ್ತಿ. ಈಗ ಹಣೆನ ನೆಲ ಮುಗಿಸಿ, ನೆಲ ಮುಗಿಸಿ. ಟ್ರಾಟೈಸ್ 3. ಎಸ್, ಸೂಪರ್. ಬಿಡು, ಆಸನದಲ್ಲಿ ಸ್ಟೈನ್ ಆಸನ. ಕೈ ಮುಂದೆ ಹೋಗಿ ಮುಟ್ಸು, ಮುಟ್ಸು. ಎಸ್. ಹಣೆನ ನೆಲ ಮುಗಿಸಿ, ಮುಚ್ಚು. ಉಸಿರು ತಗೊಳ್ತಾ ಮೇಲೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯೋ ಅವರಿಗೆ ತೊಂದರೆ ಆಗುತ್ತೆ ಮುಟ್ಟೋಕ್ಕೆ. ರಿಲ್ಯಾಕ್ಸ್ ಮಾಡಿ. ಹಿಂದೆ ಕೈಗಳನ್ನ ಜಾಯಿನ್ ಮಾಡ್ಕೊಳ್ಳಿ. ಕಾಲನ್ನ ಹಿಂದೆ ಹೋಗಿ ಶೀತಲ ದಂಡಾಸನದಲ್ಲಿ ವಿಶ್ರಾಂತಿ ಮಾಡಿ. ನಾನು ಇವತ್ತೆಲ್ಲ ನಿಮಗೆ ಆಲ್ಮೋಸ್ಟ್ YCB ಎಕ್ಸಾಮ್ಗೆ ಏನೇನು ಆಸನಗಳು ಬೇಕೋ ಅವನ್ನೇ ತೋರಿಸ್ತಾ ಇದ್ದೀನಿ. ಗೌರ್ಮೆಂಟ್ ಎಕ್ಸಾಮ್ಗೆ ಯಾವ್ಯಾವ ಆಸನಗಳನ್ನ ಕೇಳ್ತಾರೆ, ಯಾವ ಆಸನಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು, ಆ ಆಸನಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನಾಳೆ ಕೆಲವು ಅಡ್ವಾನ್ಸ್ ಪೋಸ್ಟರ್ಸ್ನ ತೋರಿಸ್ಕೊಡ್ತೀವಿ. ರಿಲ್ಯಾಕ್ಸ್. ಈಗ ಪೂರ್ವೋತ್ತನಾಸನ ಮಾಡೋಣ. ಈ ಪೂರ್ವೋತ್ತನಾಸನ ನಮಗೆ ಪಲಟ್ ದಂಡದಲ್ಲಿ ನಮಗೆ ಯೂಸ್ ಆಗುತ್ತೆ. ಪೂರ್ವೋತ್ತನಾಸನ, ಪಾಮ್ ರಿವರ್ಸ್, ಬಾಡಿ ಲಿಫ್ಟ್ ಯುವರ್ ಬಾಡಿ ಟು ದಿ ಅಪ್, ಫೀಟ್ ಡೌನ್. ಪೂರ್ವೋತ್ತನಾಸನ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಇದು. ಹಾಗೆ ನಿಮ್ಮ ಕೈಗಳಿಗೆ ಸ್ಟ್ರೆಂತ್ನೆಸ್ ಬರ್ತಾ ಹೋಗುತ್ತೆ. ಪಾದ ಜೋಡಿಸಿ, ಪಾದವನ್ನು ನೆಲಕ್ಕೆ ಒತ್ತುವ ಪ್ರಯತ್ನ. ಇನ್ನ ಎತ್ತಬೇಕು, ಯಾರಿದು ಪ್ರೇಮಾಜಿ, ಇನ್ನ ಎತ್ತಿ, ಬಾಡಿ ಎತ್ತಿ, ಇನ್ನ ಎತ್ತಬೇಕು. ಸ್ಟ್ರೈಟ್ ಸೈಡ್, ಇಷ್ಟು ಭೂಮಿ ನೋಡಿ, ಎಷ್ಟು ಸದನ ಸ್ಟಾಪ್. ಸೆಂಟರ್, ರಿಲ್ಯಾಕ್ಸ್. ಈಗ ನೌಕಾಸನ ಸೆಟ್ಸ್ ಮಾಡೋಣ. ನೌಕಾಸನ ಸೆಟ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಾವು ನೌಕಾಸನಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೇರುದಂಡಾಸನ ಮಾಡಬೇಕು. ಜಾಯಿನ್ ಯುವರ್ ಲೆಗ್ಸ್. ಮೇರುದಂಡಾಸನ.
ಈಚ್ ಆಸನ 10 ಕೌಂಟ್. ನಿಮ್ಮ ಹೊಟ್ಟೆ ಭಾಗವನ್ನು ಗಮನಿಸ್ತಾ ಬನ್ನಿ. 100% ಇದಕ್ಕೆ ಹೊಟ್ಟೆ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಮ ಹೊಟ್ಟೆ ಮಸಲ್ಸ್ಗೆಲ್ಲ ತುಂಬಾ ಒಳ್ಳೆ ಒಂದು